ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಶಂಕರಲಿಂಗ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದಿನದ ಸತ್ಸಂಗವನ್ನ ಒಂದು ತತ್ವಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ. ಪುಣ್ಯದಿಂದ ಗುರು ದೇವತಾನೆ ಬಂದನೋ, ಹೆದರಬೇಡಿರೆಂದನೋ, ಅಭಯ ನೀಡಿ ಬಿಟ್ಟನೋ. ಬಹು ಪುಣ್ಯದಿಂದ ಗುರು ದೇವತಾನೆ ಬಂದನೋ, ಹೆದರಬೇಡಿರೆಂದನೋ, ಅಭಯ ನೀಡಿ ಬಿಟ್ಟನೋ. ಬೋಧ ಹೇಳಿ ಕೊಟ್ಟ, ಭವರೋಗ ಕಳೆದು ಬಿಟ್ಟ, ಅದ್ವೈತ ತಿಳಿಸಿ ಕೊಟ್ಟ, ದ್ವೈತ ತೂರಿ ಬಿಟ್ಟ. ಬೋಧ ಹೇಳಿ ಕೊಟ್ಟ, ಭವರೋಗ ಕಳೆದು ಬಿಟ್ಟ, ಅದ್ವೈತ ತಿಳಿಸಿ ಕೊಟ್ಟ, ದ್ವೈತ ತೂರಿ ಬಿಟ್ಟ. ಬಹು ಪುಣ್ಯದಿಂದ ಗುರು ದೇವತಾನೆ ಬಂದನೋ, ಹೆದರಬೇಡಿರೆಂದನೋ, ಅಭಯ ನೀಡಿ ಬಿಟ್ಟನೋ. ರಾಜಯೋಗಿಯಾಗಿ ಸುಜ್ಞಾನ ನಮಗೆ ನೀಡಿ, ನಿತ್ಯ ಒಡನಾಡಿ ಸತ್ಯ ನಮಗೆ ತೋರಿ. ರಾಜಯೋಗಿಯಾಗಿ ಸುಜ್ಞಾನ ನಮಗೆ ನೀಡಿ, ನಿತ್ಯ ಒಡನಾಡಿ ಸತ್ಯ ನಮಗೆ ತೋರಿ. ಪರಮಹಂಸನಾಗಿ ಮೋಹ ಧ್ವಂಸ ಮಾಡಿ, ಸೋಹಂ ಎಂದು ಪಾಡಿ ಅದು ನೀನೇ ಎಂದ ನೋಡಿ. ಪರಮಹಂಸನಾಗಿ ಮೋಹ ಧ್ವಂಸ ಮಾಡಿ, ಸೋಹಂ ಎಂದು ಪಾಡಿ ಅದು ನೀನೇ ಎಂದ ನೋಡಿ. ಬಹು ಪುಣ್ಯದಿಂದ ಗುರು ದೇವತಾನೆ ಬಂದನೋ, ಹೆದರಬೇಡಿರೆಂದನೋ, ಅಭಯ ನೀಡಿ ಬಿಟ್ಟನೋ. ಭಯವ ಬಿಡಿಸಿ ಬಿಟ್ಟ, ನಿರ್ಭಯವ ಮಾಡಿ ಬಿಟ್ಟ, ಸಾರಿ ಹೇಳಿ ಕೊಟ್ಟ, ಶಿವ ನೀನೇ ಎಂದು ಬಿಟ್ಟ. ಭಯವ ಬಿಡಿಸಿ ಬಿಟ್ಟ, ನಿರ್ಭಯವ ಮಾಡಿ ಬಿಟ್ಟ, ಸಾರಿ ಹೇಳಿ ಕೊಟ್ಟ, ಶಿವ ನೀನೇ ಎಂದು ಬಿಟ್ಟ. ಸುಮ್ಮನೆಂದು ಬಾರನೋ, ಸುಲಭವಾಗಿ ಒಲಿಯನೋ, ಸುಮ್ಮನೆಂದು ಬಾರನೋ, ಸುಲಭವಾಗಿ ಒಲಿಯನೋ. ಹೃದಯ ತುಂಬಿ ಕೂಗಲು ಕಂದ ಬಂದೆ ಎನ್ನುವನೋ, ಹೃದಯ ತುಂಬಿ ಕೂಗಲು ಕಂದ ಬಂದೆ ಎನ್ನುವನೋ. ಬಹು ಪುಣ್ಯದಿಂದ ಗುರು ದೇವತಾನೆ ಬಂದನೋ, ಹೆದರಬೇಡಿರೆಂದನೋ, ಅಭಯ ನೀಡಿ ಬಿಟ್ಟನೋ. ಬಹಳ ಬಲ್ಲವರ ಹುಚ್ಚರಂತೆ ಇರುವರ, ಸಿದ್ಧ ಅವಧೂತರ ತೋರಿ ಬಿಟ್ಟ ಗುರುವರ. ಬಹಳ ಬಲ್ಲವರ ಹುಚ್ಚರಂತೆ ಇರುವರ, ಸಿದ್ಧ ಅವಧೂತರ ತೋರಿ ಬಿಟ್ಟ ಗುರುವರ. ಕೂಗಲೋಡಿ ಬಂದನೋ, ಬಾಚಿ ತಬ್ಬಿಕೊಂಡನೋ, ಕೂಗಲೋಡಿ ಬಂದನೋ, ಬಾಚಿ ತಬ್ಬಿಕೊಂಡನೋ. ಕನ್ನೇಶನಾಗಿ ಕಂಡನೋ, ಮನಸಿಟ್ಟು ನೋಡೆಂದನೋ, ಕನ್ನೇಶನಾಗಿ ಕಂಡನೋ, ಮನಸಿಟ್ಟು ನೋಡೆಂದನೋ. ಬಹು ಪುಣ್ಯದಿಂದ ಗುರು ದೇವತಾನೆ ಬಂದನೋ, ಹೆದರಬೇಡಿರೆಂದನೋ, ಅಭಯ ನೀಡಿ ಬಿಟ್ಟನೋ.
ಬೋಧ ಹೇಳಿಕೊಟ್ಟ, ಭವರೋಗ ಕಳೆದು ಬಿಟ್ಟ, ಅದ್ವೈತ ತಿಳಿಸಿಕೊಟ್ಟ, ಅದ್ವೈತ ತೂರಿ ಬಿಟ್ಟ, ಅದ್ವೈತ ತಿಳಿಸಿಕೊಟ್ಟ, ದ್ವೈತ ತೂರಿ ಬಿಟ್ಟ. ಬಹು ಪುಣ್ಯದಿಂದ ಗುರುದೇವ ತಾನೇ ಬಂದನೋ, ಹೆದರಬೇಡಿರೆಂದನೋ, ಅಭಯ ನೀಡಿ ಬಿಟ್ಟನೋ, ಅಭಯ ನೀಡಿ ಬಿಟ್ಟನೋ, ಅಭಯ ನೀಡಿ ಬಿಟ್ಟನೋ. ಈ ದಿನ ನಮ್ಮೊಂದಿಗೆ ನಿಖಿಲ್ ಅವರು ಇದ್ದಾರೆ. ನಿಖಿಲ್ ಅವರು ಒಮ್ಮೆ ನಮ್ಮ ಸತ್ಸಂಗಕ್ಕೆ ಈ ಮುಂಚಿತವಾಗಿ ಒಮ್ಮೆ ಬಂದು ನಮಗೆ ಸಕ್ಕರೆಪಟ್ಟಣದ ಗುರುಗಳ ಉಪದೇಶಗಳನ್ನ ಬಹಳ ಒಂದು ಸುಂದರವಾಗಿ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ರು. ನಮ್ಮೆಲ್ಲರಿಗೂ ಅದು ಬಹಳ ಒಂದು ಹೃದಯಕ್ಕೆ ಹತ್ತಿರವಾಗಿತ್ತು. ಮತ್ತೆ ಈ ದಿನ ನಿಖಿಲ್ ಅವರು ನಮ್ಮ ಸತ್ಸಂಗಕ್ಕೆ ಬಂದು ಮುಕುಂದೂರು ಸ್ವಾಮಿಗಳ ಕುರಿತಾಗಿ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಒಂದು ಬಹಳ ಒಂದು ಸುಯೋಗ ನಮ್ಗೆ ಅವರ ಬಗ್ಗೆ ಒಂದು ತಿಳಿದುಕೊಳ್ಳುವುದು. ನಿಖಿಲ್ ಅವ್ರಿಗೆ ನಮ್ಮ ಸತ್ಸಂಗಕ್ಕೆ ಸ್ವಾಗತವನ್ನ ಕೋರ್ತೇನೆ. ಹಾಗೂ ಅವರು ತಮ್ಮ ಒಂದು ಇವತ್ತಿನ ಪ್ರಸ್ತುತಿಯನ್ನ ಆರಂಭ ಮಾಡ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಸತ್ಸಂಗ ಬಂಧುಗಳಿಗೆ ನನ್ನ ಸುಪ್ರೇಮ ನಮಸ್ಕಾರಗಳು. ಹಲವು ಮಾತೇನು ನೀನೊಲಿದು ಪಾದವ ನಿಟ್ಟ, ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತೇಳಿ ಇಡೀ ಗುರು ಪರಂಪರೆಗೆ ನನ್ನ ಗುರುಗಳಾಗಿರ್ತಕ್ಕಂಥ ವೆಂಕಟಾಚಲ ಗುರುಗಳನ್ನ ಹೃದಯ ಮಂದಿರದಲ್ಲಿ ಸ್ಥಾಪನೆ ಮಾಡ್ಕೋತಾ, ಮುಕುಂದೂರು ಸ್ವಾಮಿಗಳನ್ನ ಸ್ಮರಣೆ ಮಾಡ್ಕೋತಾ, ಎಲ್ಲ ಗುರುಗಳನ್ನ ಸ್ಮರಣೆ ಮಾಡ್ಕೋತಾ, ಮುಕುಂದೂರು ಸ್ವಾಮಿಗಳ ಬಗ್ಗೆ ಮಾತಾಡಬೇಕು ಅಂತೇಳಿ ಸುನೀತಾ ಮೇಡಮ್ ಅವ್ರು ಹೇಳಿದ್ರು. ನಮಗೆ ಎಲ್ಲೇ ಹುಡುಕಿದ್ರು ಕೂಡ, ಎಷ್ಟೇ ಹುಡುಕಿದ್ರು ಕೂಡ ಮುಕುಂದೂರು ಸ್ವಾಮಿಗಳ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು ತುಂಬಾ ವಿರಳದಲ್ಲಿ ವಿರಳ. ನಾನು ತಿಳ್ಕೊಂಡಿರುವಂಥದ್ದು, ನನಗೆ ಕೆಲವೊಂದು ಗುರುಬಂಧುಗಳು ಹೇಳಿರುವಂಥ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ನಾನೇನು ಅಂತ ದೊಡ್ಡ ಮಾತುಗಾರ ಅಲ್ಲ, ಅಥವಾ ನಾನು ಯಾವ ರೀತಿಲೂ ಕೂಡ ಅನುಭವ ಕೂಡ ನನಗಾಗಿಲ್ಲ. ಆದರೆ ನನಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನ, ನಾನು ತಿಳ್ಕೊಂಡಿರುವಂಥ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹೇಳುವಂಥ ಪ್ರಯತ್ನವನ್ನ ನಾನು ಮಾಡ್ತೇನೆ. ಆ ಮುಖೇನ ಒಂದು 40 ನಿಮಿಷವೋ ಅಥವಾ 1 ಗಂಟೆಯೋ ಗುರುವಿನ ಸ್ಮರಣೆ ಆಗತ್ತಲ್ಲ, ಆ ಗುರುವಿನ ಸ್ಮರಣೆಯ ಆ ಸುಖವನ್ನ ಅನುಭವಿಸ್ಬೋದಲ್ಲ ಅನ್ನುವಂಥ ಕಾರಣಕ್ಕಾಗಿ ನನಗೇನು ತಿಳಿದಿದ್ದು ನಾನು ಹೇಳ್ತೀನಿ ಅಂತೇಳಿ ನಾನು ಒಪ್ಕೊಂಡಿದ್ದೇನೆ. ನಮ್ಮ ದೇಶ ಸನಾತನ ಧರ್ಮದಲ್ಲಿ ಮುಂದಿದೆ. ಸಾಂಸ್ಕೃತಿಕ ಪರಂಪರೆ ಏನಿದೆ ಅದು ಇಡೀ ವಿಶ್ವದಲ್ಲಿ ಶ್ರೀಮಂತವಾಗಿರುವಂಥದ್ದು. ಈಗಲೂ ಕೂಡ ನಾವು ನಮ್ಮ ಧರ್ಮಕ್ಕೆ ಸೇರ್ಕೊಳ್ಳಿ, ನಮ್ಮ ಧರ್ಮವನ್ನ ಇಷ್ಟಪಡಿ ಅಂತೇಳಿ ನಾವು ಯಾರೂ ಕೂಡ ಅಡ್ವರ್ಟೈಸ್ ಮಾಡಲ್ಲ. ಆದ್ರೂ ಕೂಡ ಅದೆಷ್ಟೋ ಪಾಶ್ಚಿಮಾತ್ಯರು ಇವತ್ತಿಗೂ ಕೂಡ ನಮ್ಮ ಧರ್ಮಕ್ಕೆ ಇಷ್ಟಪಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ತಾಕತ್ತೇನು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ಮೊನ್ನೆ ತಮಿಳ್ನಾಡಿನ ತಿರುವಣ್ಣಾಮಲೈಗೆ ಹೋಗಿದ್ದೆ. ಅಲ್ಲಿ ಅರುಣಗಿರಿನಾಥರ್ ಅವರ ತಿರುವಣ್ಣಾಮಲೈನಲ್ಲಿ ಶಿವನ ದೇವಸ್ಥಾನ ಇದೆ. ಅಲ್ಲಿ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ ಪ್ರತಿ ಹುಣ್ಣಿಮೆ ದಿನ. ಅದನ್ನು ಗಿರಿವಲಂ ಅಂತ ಕರೀತಾರೆ. ಪ್ರತಿ ಹುಣ್ಣಿಮೆ ದಿನ ಆಗ್ತಕ್ಕಂಥ ಗಿರಿ ಪ್ರದಕ್ಷಿಣೆ ದಿನ ಸುಮಾರು ಲಕ್ಷಾಂತರ ಜನ ಬರ್ತಾರೆ. ಅದರೊಳಗಡೆ ಫಾರಿನರು ಕೂಡ ಇರ್ತಾರೆ. ನನಗೆ ಆಶ್ಚರ್ಯ ಆಯ್ತು. ಯಾಕೆಂತ ಹೇಳಿದ್ರೆ ನಮ್ಮ ಧರ್ಮ ಗೊತ್ತಿಲ್ಲ, ನಮ್ಮ ಸಂಸ್ಕೃತಿ ಗೊತ್ತಿಲ್ಲ, ಆದ್ರೂ ಕೂಡ ಅವರು ನಮ್ಮವರಂತೆ ಪಂಚೆಯನ್ನ ತೊಟ್ಟು, ಶಲ್ಯವನ್ನ ತೊಟ್ಟು ನಮ್ಮ ಜೊತೆ ಆ ಗಿರಿ ಏನಿದೆ, ಆ ಗಿರಿಯ ಸುತ್ತಲೂ ಕೂಡ 14 ಕಿಲೋಮೀಟರ್ ಇರುವಂತ ಆ ಗಿರಿಯ ಸುತ್ತಲೂ ಕೂಡ ಪ್ರದಕ್ಷಿಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಧರ್ಮದ ಮೇಲೆ ಇರ್ತಕ್ಕಂಥ ಗೌರವ ನಮ್ಗೆ ಅರ್ಥ ಆಗ್ತದೆ. ನಮ್ಮಲ್ಲಿ ಇರ್ತಕ್ಕಂಥವ್ರು ಎಷ್ಟೋ ಜನ ನಮ್ಮ ಧರ್ಮವನ್ನ ಅವಹೇಳನ ಮಾಡ್ತಾರೆ, ನಮ್ಮ ಧರ್ಮವನ್ನೇ ಬೈತಾರೆ. ಅಂಥವ್ರು ನಿಜವಾಗ್ಲೂ ಕೂಡ ಆ ಪಾಶ್ಚಿಮಾತ್ಯರನ್ನ ನೋಡಿ ಕಲಿಬೇಕು ಅಂತೇಳಿ ನನ್ನ ಭಾವನೆ. ಸನಾತನ ಧರ್ಮ ವಿಶ್ವದೆಲ್ಲೆಡೆ ಪ್ರಜ್ವಲಿಸ್ಲಿಕ್ಕೆ ಅಸಂಖ್ಯಾತ ಅವಧೂತರು, ಸದ್ಗುರುಗಳು, ಸಂತರು, ಯೋಗಿಗಳು ಅಧ್ಯಾತ್ಮದ ಒಂಬೆಳಗಾಗಿ ಬೆಳಗಿದ್ದಾರೆ. ಧರ್ಮದ ಸಂರಕ್ಷಣೆ ಮಾಡುವುದರ ಜೊತೆಗೆ ಇವರೆಲ್ಲರೂ ಕೂಡ ಲೋಕದ ಕಲ್ಯಾಣ ಮತ್ತು ಅಸುರಿ ಗುಣಗಳು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ರಾಕ್ಷಸ ಗುಣಗಳನ್ನ ಹೋಗಲಾಡಿಸಿ ಮನುಷ್ಯರಲ್ಲಿ ದೈವಿ ಗುಣವನ್ನ ಜಾಗೃತಿಗೊಳಿಸ್ಲಿಕ್ಕೆ ಭಗವಂತ ಏನ್ ಮಾಡ್ತಾನೆ, ನರನಾಗಿ ಹಲವಾರು ಅವತಾರಗಳನ್ನ ಮಾಡ್ತಾ ಇರ್ತಾನೆ ಆಗಾಗ. ಅಂತಹ ಅವತಾರಗಳಲ್ಲಿ ಇತ್ತೀಚೆಗೆ ಬಂದಂಥವರು ಬಾಣಾವರ ಅರಸೀಕೆರೆ ಭಾಗದಲ್ಲಿ
ಬಂದಂತಹ ಮುಕುಂದೂರು ಸ್ವಾಮಿಗಳು ಒಬ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವೆಲ್ಲ ರಮಣ ಮಹರ್ಷಿಗಳ ಬಗ್ಗೆ, ಸಿದ್ಧಾರೂಢ ಗುರುಗಳ ಬಗ್ಗೆ, ಗುರುನಾಥ ರೂಢರ ಬಗ್ಗೆ, ಶಿಶುನಾಳ ಶರೀಫ್ರ ಬಗ್ಗೆ ನಾವೆಲ್ಲರೂ ಕೇಳ್ತಾ ಇರ್ತೀವಿ. ಚಿದಂಬರ ಸ್ವಾಮಿಗಳು, ಶಂಕರಲಿಂಗ ಭಗವಾನರು, ಪಟ್ಟಿ ಹೇಳ್ತಾ ಹೋದ್ರೆ ದೊಡ್ಡದಿದೆ ಪಟ್ಟಿ. ಇವ್ರ ಬಗ್ಗೆ ಕೇಳುವಾಗ, ಅವರ ಚರಿತ್ರೆಯನ್ನು ಓದುವಾಗ ನಮ್ಗನ್ಸುತ್ತೆ, ಈ ಚರಿತ್ರೆನಲ್ಲಿ ಬರುವಂತದ್ದೆಲ್ಲವೂ ಕೂಡ ಸತ್ಯವಾಗಿದ್ಯಾ? ಚರಿತ್ರೆನಲ್ಲಿ ಹೇಳ್ತಾರೆ ಗುರುಗಳು ಪ್ರತ್ಯಕ್ಷ ಆದ್ರು, ಒಂದೇ ಕಡೆ ದೇಹ ಇತ್ತು, ಒಂದೇ ಕಡೆ ಇದ್ರು ಕೂಡ ಒಂದೇ ಸಮಯದಲ್ಲಿ ಎರಡೆರಡು ಕಡೆ, ಮೂರ್ ಕಡೆ ದೇಹವನ್ನ ತಗೋತಾ ಇದ್ರು, ಪ್ರತ್ಯಕ್ಷ ಆಗ್ತಾ ಇದ್ರು ಅಂತ. ಇವೆಲ್ಲವನ್ನು ಕೂಡ ಆಧ್ಯಾತ್ಮದ ಪಥ ಏನಿದೆ, ಆಧ್ಯಾತ್ಮದ ಪಥದಲ್ಲಿ ಇಲ್ದೇ ಇರ್ತಕ್ಕಂಥವ್ರು ನಂಬಲಿಕ್ಕೆ ಕಷ್ಟ ಆಗತ್ತೆ. ಕೆಲವೊಬ್ರು ನಂಬೋದೇ ಇಲ್ಲ, ಉಡಾಫೆ ಹೇಳ್ತಾರೆ ಅದೆಲ್ಲ ಸುಳ್ಳಪ್ಪ, ಏನೋ ಕಟ್ಟುಕತೆಗೆ ಬರ್ದಿದ್ದಾರೆ ಅಂತ. ಆದ್ರೆ ಇತ್ತೀಚೆಗೆ ಅಂತ ಹೇಳಿದ್ರೆ 1970 ಈಚೆಗೆ ದೇಹವನ್ನ ಬಿಟ್ಟಂತಹ ಬಾಣಾವರದ ಸಮೀಪದಲ್ಲಿದ್ದಂತಹ ಮುಕುಂದೂರು ಸ್ವಾಮಿಗಳನ್ನ ನೋಡಿರ್ತಕ್ಕಂಥವ್ರು ಈಗ್ಲೂ ಇದ್ದಾರೆ. ಅವರ ಮಹಿಮೆಯನ್ನ ಈಗ್ಲೂ ಹೇಳ್ತಾರೆ. ಅವರೆಲ್ಲರನ್ನ ಮಾತಾಡಿಸಿ ಅವರೆಲ್ಲರನ್ನ ನೋಡಿದಾಗ ನಂಬಬಹುದು ಅನ್ನುವಂತ ಒಂದು ಕಲ್ಪನೆ ನಮಗ್ ಬರುತ್ತೆ. ಈ ದೇವನೂರಿನಲ್ಲಿ ಈಗ್ಲೂ ಕೂಡ ರಂಗಮುನಿಯಮ್ಮ ಅಂತ ಒಬ್ರಿದ್ದಾರೆ ರಂಗಮುನಿಯಮ್ಮ ಅಂತ. ಅವ್ರಿಗೆ 93 ವರ್ಷ ಆಗಿದೆ ವಯಸ್ಸು. ಅವ್ರು ಮುಕುಂದೂರು ಸ್ವಾಮಿಗಳನ್ನ ನೋಡಿದಂಥವ್ರು, ಅವರ ಅನುಭೂತಿಯನ್ನ ಅನುಭವಿಸಿರ್ತಕ್ಕಂಥವ್ರು, ಅವರ ಸಾಮೀಪ್ಯ ಸುಖವನ್ನ ಅನುಭವಿಸಿರ್ತಕ್ಕಂಥವ್ರು. ಅವ್ರು ಒಂದ್ ಕಡೆ ಹೇಳ್ತಾರೆ, ಅವ್ರ ಮನೆಗೆ ಮುಕುಂದೂರು ಸ್ವಾಮಿಗಳು ಆಗಾಗ ಬರ್ತಾ ಇದ್ರಂತೆ. ಬಂದಂತ ಸಂದರ್ಭದಲ್ಲಿ ಅವರ ಮಾವ ಏನಿದ್ದಾರೆ, ಅವರ ಮಾವನ ತಮ್ಮ ಅಂತ ಹೇಳಿದ್ರೆ ಇವ್ರ ಚಿಕ್ಕ ಮಾವ, ಅವರ ಮನೆಯು ಕೂಡ ಮುಂದೆ, ಇವ್ರ ಮನೆ ಮುಂದೆ ಅವರ ಚಿಕ್ಕ ಮಾವ ಅವರ ಮನೆ ಇತ್ತಂತೆ. ಮುಕುಂದೂರು ಸ್ವಾಮಿಗಳು ಒಂದ್ಸಾರಿ ಇವ್ರ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರ ಚಿಕ್ಕ ಮಾವ ಏನ್ ಮಾಡ್ತಾರೆ, ಅವರು ನಮ್ಮ ಮನೆಗೂ ಬರ್ಬೇಕು ಅಂತೇಳಿ ಮುಕುಂದೂರು ಸ್ವಾಮಿಗಳನ್ನ ಕರೀತಾರಂತೆ. ನೀವು ನಮ್ಮ ಅಣ್ಣನ ಮನೆಗೆ ಯಾವಾಗ್ಲೂ ಬರ್ತೀರಿ, ನಮ್ಮ ಮನೆಗೆ ಒಂದ್ಸಾರಿಯೂ ಬರಲ್ಲ, ಇವತ್ತು ಬನ್ನಿ, ದಯವಿಟ್ಟು ನಮ್ಮ ಪಾದಪೂಜೆಯನ್ನ ನಾವು ನಿಮಗೆ ಮಾಡ್ತೇವೆ, ನಮ್ಮ ಆತಿಥ್ಯವನ್ನ ನೀವು ಸ್ವೀಕರಿಸ್ಬೇಕು, ಬರ್ಬೇಕು ಅಂತೇಳಿ ಮುಕುಂದೂರು ಸ್ವಾಮಿಗಳನ್ನ ಈ ರಂಗಮುನಿಯಮ್ಮ ಅವರ ಚಿಕ್ಕ ಮಾವ ಕರೀತಾರಂತೆ. ಮುಕುಂದೂರು ಸ್ವಾಮಿಗಳು ಹೇಳ್ತಾರಂತೆ, ಇಲ್ಲ, ಇಲ್ಲೇ ಎಲ್ಲ ಆಯ್ತು, ಪೂಜೆ ಆಯ್ತು, ಪ್ರವಚನ ಆಯ್ತು, ಊಟನೂ ಆಯ್ತು, ಪ್ರಸಾದವೂ ಆಯ್ತು, ಎಲ್ಲ ಆಯ್ತು, ಇನ್ನೊಂದಿನ ಯಾವಾಗಾದ್ರೂ ಬರ್ತೀನಪ್ಪ ಅಂತ. ಆಗ ಅವ್ರ ಚಿಕ್ಕ ಮಾವ ಬಿಡಲ್ವಂತೆ, ತುಂಬಾ ಹಠ ಮಾಡ್ತಾರಂತೆ, ಇಲ್ಲ ನೀವು ಬರ್ಲೇಬೇಕು, ಕೊನೆಗೆ ಬಂದು ಒಂದು ಲೋಟ ಹಾಲ್ನಾದ್ರೂ ಕೂಡ ನೀವು ಕುಡ್ಕೊಂಡು ಹೋಗ್ಲೇಬೇಕು ಅಂತ. ಆಯ್ತು ಸರಿ ಬರ್ತೀನಪ್ಪ ಅಂತ ಹೇಳ್ತಾರಂತೆ. ಈ ಚಿಕ್ಕ ಮಾವ ಇದಾರಲ್ಲ, ಈ ರಂಗಮುನಿಯಮ್ಮ ಅವರ ಚಿಕ್ಕ ಮಾವ ಅವರ ಹೆಂಡತಿ, ಅವ್ರ ಅತ್ತೆ ಸ್ವಲ್ಪ ಜಿಪುಣತನ, ಬೇರೆ ಯಾರಿಗೂ ಕೂಡ ಏನೂ ಕೊಡುವಂತಹ ಸ್ವಭಾವ ಇರ್ಲಿಲ್ವಂತೆ ಅವ್ರಿಗೆ. ಯಾರನ್ನು ಕೂಡ ಸತ್ಕಾರ ಮಾಡುವಂಥದ್ದು, ಯಾರಿಗೇನಾದ್ರೂ ಕೊಡುವಂಥದ್ದು, ಈ ಗುಣ ಅವರಲ್ಲಿ ಇರ್ಲಿಲ್ಲ. ಇವರು ಕರ್ಕೊಂಡು ಬಂದ್ರು ಮುಕುಂದೂರು ಸ್ವಾಮಿಗಳನ್ನ ಮನೆಗೆ ಕರ್ಕೊಂಡು ಬಂದು ಕೂರಿಸಿ ಅವ್ರ ಹೆಂಡತಿಗೆ ಹೇಳ್ತಾರಂತೆ, ಒಂದು ಲೋಟ ಹಾಲನ್ನ ಸ್ವಾಮಿಗಳಿಗೆ ಕೊಡು ಅಂತ. ಆಗ ಆಕೆ ಸ್ವಾಮಿ ಮುಂದೆನೆ ಹೇಳ್ತಾರಂತೆ, ಹಾಲಿತ್ತು, ಈಗ ಬೆಕ್ಕು ಬಂದು ಕುಡ್ಕೊಂಡು ಹೋಗ್ಬಿಡ್ತು ಅಂತ. ಅವ್ರ ಗಂಡ ಹೇಳ್ತಾರಂತೆ, ಹಂಗೆಲ್ಲ ಮಾಡ್ಬೇಡ್ವೆ, ಹಾಲನ್ ಕೊಡೆ, ಸ್ವಾಮಿಗಳು ಬಂದಿದ್ದಾರೆ ಅಂತ. ಆಕೆ ಮತ್ತೆ ಅದೇ ಹೇಳ್ತಾಳಂತೆ, ನಿಮ್ಗೇನ್ ಗೊತ್ತಾಗಲ್ವೇಂದ್ರೆ ಹೇಳ್ತಾ ಇರೋದು ಅಂತ ಗಂಡನ ಮೇಲೆ ರೇಗ್ತಾಳಂತೆ. ಹಾಲಿತ್ತು, ಬೆಕ್ಕು ಬಂದು ಕುಡ್ಕೊಂಡು ಹೋಗ್ತು, ಇಲ್ದೇ ಇರೋ ಹಾಲನ್ನ ನಾನು ಎಲ್ಲಿ ತರ್ಲಿ ಅಂತ ರೇಗ್ತಾಳಂತೆ ಗಂಡನ ಮೇಲೆ. ಆಗ ಮುಕುಂದೂರು ಸ್ವಾಮಿಗಳು ನಗ್ನಗ್ತಾ ಹೇಳ್ತಾರಂತೆ, ಅಲ್ಲಮ್ಮ, ಆ ಗೂಡೊಳಗಡೆ ತಪ್ಲಿನಲ್ಲಿ ಹಾಲಿದೆಯಲ್ಲ ನೋಡಮ್ಮ, ಸ್ವಲ್ಪ ನೋಡು ಹೇಳ್ತಾರಂತೆ. ಗೂಡೊಳಗಡೆ ಹಾಲು ಇರುತ್ತಂತೆ. ಇಂತಹ ಹಲವಾರು ಘಟನೆಗಳನ್ನ ನೋಡಿದಾಗ ನಮಗೆ ಮುಕುಂದೂರು ಸ್ವಾಮಿಗಳು ಪವಾಡ ಮಾಡಿದ್ರಾ ಅನ್ಸುತ್ತೆ. ಆದ್ರೆ ಅದು ನಮಗೆ ಪವಾಡ ರೀತಿಯಲ್ಲಿ ಕಂಡ್ರೂ ಕೂಡ ಮುಕುಂದೂರು ಸ್ವಾಮಿಗಳು ಯಾವತ್ತೂ ಕೂಡ ಪವಾಡ ಮಾಡ್ಲಿಲ್ಲ. ತಮ್ಮ ಸಂಪರ್ಕಕ್ಕೆ ಬಂದಂಥವರನ್ನ ತಿದ್ದುತ್ತಾ ಇದ್ದಂಥದ್ದು, ಅಥವಾ ತಮ್ಮ ಸಂಪರ್ಕಕ್ಕೆ ಬಂದಂಥವರನ್ನ ಕಾಪಾಡ್ತಾ ಇದ್ದಂತ ರೀತಿ ನಮಗೆ ಪವಾಡದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಒಂದ್ಸಾರಿ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ನಮ್ಗೆ ಏಗ್ದಾಗೆಲ್ಲ ಐತೆ ಅಂತ ಒಂದು ಪುಸ್ತಕ ಬರೀತಾರೆ. ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ನಮಗೆ ಪುಸ್ತಕ ಬರೆದ ಮೇಲೆ ನಮಗೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ತು. ಮತ್ತೆ ಇತ್ತೀಚೆಗೆ ಈಗಿದ್ರು ಮುಕುಂದೂರು ಸ್ವಾಮಿಗಳು ಅಂತ ಸಂಗ್ರಹವನ್ನ ಮಾಡ್ಕೊಂಡಿರುವಂಥದ್ದು ನಾರಾಯಣ ಶಾಸ್ತ್ರಿಗಳು ಅಂತೇಳಿ ಒಬ್ರು ಪುಸ್ತಕವನ್ನ ಅವ್ರ ಬಗ್ಗೆ, ಅವರ ಭಕ್ತರು ಹೇಳಿರುವಂತಹ ವಿಚಾರಗಳನ್ನ ಎಲ್ಲವನ್ನ ಕಲೆ ಹಾಕಿ ಮಾಡಿದ್ದಾರೆ. ಅದು ಸ್ವಪ್ನ ಬುಕ್ಕಲ್ಲಿ ಸಿಗುತ್ತೆ ಅಂತ ಒಬ್ರು ಹೇಳಿದ್ರು. ಈ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಇವರ ಸಂಪರ್ಕಕ್ಕೆ ಬಂದ ಮೇಲೆ ನಮಗೆ ಏಗ್ದಾಗೆಲ್ಲ ಐತೆ ಮತ್ತೆ ಈ ತರ ಮಾಹಿತಿಗಳು ಸಿಕ್ಕುದು
ಇವರು ಒಂದ್ಸಾರಿ ದೇವನೂರಿಗೆ, ಇವರು ಮೂಲತಃ ಶಿಕ್ಷಕರಾಗಿದ್ದಂಥವ್ರು ಕೃಷ್ಣ ಶಾಸ್ತ್ರಿಗಳು. ಇವರು ದೇವನೂರಿಗೆ ಬಂದಂತ ಸಂದರ್ಭದಲ್ಲಿ ದೇವನೂರಿನಲ್ಲಿ ಅಲ್ಲಿಯ ಜನ ಈ ಮುಕುಂದರು ಸ್ವಾಮಿಗಳ ಬಗ್ಗೆ ಹೇಳುವಂತಹ ಕೆಲವು ಮಾಹಿತಿಗಳನ್ನ ಕಲೆ ಹಾಕೊಂಡು ಮುಕುಂದೂರಿ ಸ್ವಾಮಿಗಳನ್ನ ನೋಡ್ಬೇಕು ಅನ್ನುವಂತಹ ಕೌತುಕ ಇವರಲ್ಲಿ ಜಾಸ್ತಿ ಆಗ್ತದೆ. ಈ ಕೌತುಕ ಇವರಲ್ಲಿ ಜಾಸ್ತಿ ಆದಂತ ಸಂದರ್ಭದಲ್ಲಿ ಒಂದು ದಿನ ಇದ್ಕಿದಂತೆ ಮುಕುಂದೂರು ಸ್ವಾಮಿಗಳು ಇವರಿರುವಂತಹ ಕೋಣೆಗೆ ಬಂದು ಪ್ರತ್ಯಕ್ಷ ಆಗ್ತಾರೆ. ಇವರಿರುವಂತಹ ಕೋಣೆಗೆ ಬಂದು ಪ್ರತ್ಯಕ್ಷ ಆಗ್ತಾರೆ. ಮುಕುಂದೂರು ಸ್ವಾಮಿಗಳು ಇವರೇ ಅಂತ ಇವ್ರಿಗೆ ಗೊತ್ತಿಲ್ಲ, ಯಾರಿಗೆ? ಕೃಷ್ಣ ಶಾಸ್ತ್ರಿಗಳಿಗೆ. ಒಂದು ರುಮಾಲನ್ನ ಹಾಕಿರ್ತಾರೆ, ತಲೆಗೆ ಒಂದು ಶಲ್ಯವನ್ನ ಹಾಕೊಂಡಿರ್ತಾರೆ, ಕತ್ತಲ್ಲಿ ಒಂದು ರುದ್ರಾಕ್ಷಿ ಮಾಲೆ ಇರುತ್ತೆ. ಇವ್ರು ಯಾರೋ ಅಂತೇಳಿ ಗೊತ್ತಿಲ್ದರ ಅಥವಾ ಈ ಗೊತ್ತಿಲ್ದೇ ಇರೋರ್ನ ಮಾತಾಡ್ಸೋದಾದ್ರು ಹೇಗೆ ಅಂತೇಳಿ ಮೌನವಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರಿನ ಪಟೇಲ್ರಾಗಿರುವಂತಹ ತಿಮ್ಮೇಗೌಡರು ಬರ್ತಾರೆ. ತಿಮ್ಮೇಗೌಡರು ಬಂದು ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರೆ. ಆಗ ಹೇಳ್ತಾರೆ ಇವ್ರಿಗೆ, ಕೃಷ್ಣ ಶಾಸ್ತ್ರಿಗಳಿಗೆ, ನೀವು ಹುಡುಕ್ತಾ ಇದ್ರಲ್ಲ, ತಡಕ್ತಾ ಇದ್ರಲ್ಲ, ಸ್ವಾಮಿಗಳನ್ನ ಭೇಟಿ ಮಾಡ್ಬೇಕು ಅಂತೇಳಿ ಕನಸನ್ನ ಕಾಣ್ತಾ ಇದ್ರಲ್ಲ, ಅವರೇ ಇವರು ಮುಕುಂದೂರು ಸ್ವಾಮಿಗಳು ಅಂತ. ಅವತ್ತಿನಿಂದ ಮುಕುಂದೂರು ಸ್ವಾಮಿಗಳು ಮತ್ತು ಕೃಷ್ಣ ಶಾಸ್ತ್ರಿಗಳ ಒಡನಾಟ ಏನಾಯ್ತು, ಆ ಒಡನಾಟ ಏಗ್ದಾಗೆಲ್ಲ ಐತೆ ಪುಸ್ತಕವನ್ನ ಬರೆಯುವ ಮಟ್ಟಿಗೆ ಕರ್ಕೊಂಡು ಹೋಗುತ್ತೆ. ಮುಕುಂದೂರು ಸ್ವಾಮಿಗಳು ಮುಕುಂದೂರು ಅನ್ನುವಂತಹ ಬೆಟ್ಟದ ಸಮೀಪದಲ್ಲಿ ಒಂದು ಚಿಕ್ಕದಾಗಿ ಒಂದು ಕುಟೀರವನ್ನ ಮಾಡ್ಕೊಂಡಿರ್ತಾರೆ. ಪ್ರತಿ ಹುಣ್ಣಿಮೆ ದಿನ ಆಶ್ರಮದಲ್ಲಿ ಸುಮಾರು 500ರಿಂದ 1000 ಜನ ಅಲ್ಲಿ ಸೇರ್ತಾ ಇದ್ರಂತೆ. ಅವರವರ ಮನೆಯಿಂದ ಅಕ್ಕಿ, ಅವ್ರ ಮನೆಯಿಂದ ಬೇಳೆ, ಅವ್ರ ಮನೆಯಿಂದ ಖಾರದ ಪುಡಿ, ಅವ್ರ ಮನೆಯಿಂದ ತರಕಾರಿಗಳು ಎಲ್ಲವನ್ನ ಅವ್ರವ್ರ ಮನೆಯಿಂದ ತಗೊಂಡ್ ಬರುವಂತದ್ದು, ಅಲ್ಲಿ ಅಡಿಗೆ ಮಾಡುವಂಥದ್ದು. ಆ ರಾತ್ರಿ ಅಡಿಗೆ ಮಾಡಿ, ಊಟ ಮಾಡಿ, ಭಜನೆ ಮಾಡಿ, ಒಂದು ಸತ್ಸಂಗದ ರೀತಿಯಲ್ಲಿ ಮಾಡಿಕೊಂಡು ಬೆಳಿಗ್ಗೆ ಆದ್ರೆ ಅವ್ರ ಮನೆಗೆ ಬರುವಂಥದ್ದು. ಇದು ರೂಢಿ ಇತ್ತಂತೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದ್ಸಾರಿ ಒಂದು ಹುಣ್ಣಿಮೆ ದಿನ ಎಲ್ರು ಕೂಡ ಅವ್ರವ್ರ ಮನೆಯಿಂದ ಬರ್ತಾರಂತೆ. ಅವ್ರವ್ರ ಮನೆಯಿಂದ ಸಾಮಾನುಗಳನ್ನ ತಕೊಂಡ್ ಬಂದು ಅಡಿಗೆ ಮಾಡಿ, ಸ್ವಲ್ಪ ಜನ ಅಡಿಗೆ ಮಾಡ್ತಾ ಇದ್ರಂತೆ, ಇನ್ನು ಸ್ವಲ್ಪ ಜನ ಭಜನೆಗಳನ್ನ ಮಾಡ್ತಾ ಇದ್ರಂತೆ. ಎಲ್ಲ ಆದ್ಮೇಲೆ, ಊಟ ಎಲ್ಲ ಆದ್ಮೇಲೆ ಮುಕುಂದೂರು ಸ್ವಾಮಿಗಳನ್ನ ಏನಾದ್ರೂ ಹೇಳಿ, ಸತ್ಸಂಗದ ರೀತಿಯಲ್ಲಿ ಏನಾದ್ರೂ ಕೂಡ ಉಪಯುಕ್ತವಾಗುವಂತ ರೀತಿಯಲ್ಲಿ ಏನಾದ್ರೂ ಕೂಡ ಹೇಳಿ ಅಂತೇಳಿ ಆ ಹಳ್ಳಿಯ ಜನ, ರೈತಾಪಿ ಜನ ಒತ್ತಾಯ ಮಾಡ್ತಾರಂತೆ. ಆಗ ಒತ್ತಾಯ ಮಾಡಿದಾಗ ಮುಕುಂದೂರು ಸ್ವಾಮಿಗಳು ಹೇಳ್ತಾರಂತೆ, ನೋಡ್ರಪ್ಪ, ನೀವೆಲ್ಲ ರೈತರು, ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಡುವಂತ ಜನ ನೀವು. ಒಂದಿನಾನು ಕೂಡ ನಿಮ್ಗೆ ರಜೆ ಇಲ್ಲ. ನೀವು ಮಾಡೋ ಕೆಲಸಕ್ಕೆ ಸಂಬಳ ಕೊಡೋರು ಕೂಡ ಯಾರು ಇಲ್ಲ. ಅನ್ನ ಬಟ್ಟೆ ಅಲ್ಲಲ್ಲಿಗೆ ಸರಿ ಆಗುತ್ತೆ, ಆದ್ರೂ ಕೂಡ ನೀವು ಅನ್ನದಾತರು. ನೀವು ಅನ್ನವನ್ನ ಬೆಳಿಲಿಲ್ಲ ಅಂತಂದ್ರೆ ಲೋಕಾನೇ ಉಳಿಯಕ್ಕಿಲ್ಲ. ಮುಕುಂದೂರು ಸ್ವಾಮಿ ಅಂತ ಒಂದು ಮಾತೈತೆ. ಅದ ಮರ್ಮ ಏನಂದ್ರೆ, ಮುಕುಂದೂರು ಅಂದ್ರೆ 3 ಕುಂಡಗಳು ಅಂತ, ಅಂದ್ರೆ 3 ಸ್ವಾರೆಗಳು ಸೇರಿ ಈ ಕಣ್ಣು, ಕಿವಿ, ಮೂಗು, ಕೈಕಾಲು ಇರೋ ಊರು ಮುಕುಂದೂರು. ಅಲ್ಲಿ ಒಂದು ಸ್ಥೂಲ, ಒಂದು ಸೂಕ್ಷ್ಮ, ಇನ್ನೊಂದು ಕಾರಣ ಶರೀರ. ಈ 3ರ ಒಳಗೆ ಯಾರಿಗೂ ಕಾಣದೇ ಇರ್ತಕ್ಕಂಥ ಇನ್ನೊಬ್ಬ ಇದ್ದಾನೆ. ಅವ್ರು ಮಾತಾಡ್ತಾ ಇದ್ದದಂತೆ ಗ್ರಾಮೀಣ ಭಾಷೆಯಲ್ಲಿ, ಜಾನಪದ ಶೈಲಿಯಲ್ಲಿ ಅವ್ರು ಮಾತಾಡ್ತಾ ಇದ್ರು. ಅದೇ ಶೈಲಿಯಲ್ಲಿ ನಾನು ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಯಾರಿಗಾದ್ರೂ ಅರ್ಥ ಆಗದೆ ಇದ್ರೆ ನೀವು ಕೊನೆಯಲ್ಲಿ ಕೇಳಿದ್ರೆ ನಾನು ಅದಕ್ಕೆ ವಿವರಣೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಒಳಗೆ ಈ 3ರ ಒಳಗೆ ಯಾರಿಗೂ ಕಾಣದವನು ಇನ್ನೊಬ್ಬ ಇದ್ದಾನೆ, ಅವನೇ ಸ್ವಾಮಿ. ಅಲ್ಲಿ ಮುಕುಂದೂರು ಸ್ವಾಮಿ ಅಂತ ಆಯ್ತು ಅಲ್ಲಿಗೆ. ಈ ಸ್ಥೂಲ ಶರೀರ ಏನಿದೆ ಅದು ಕೈಕಾಲು, ಕಣ್ಣು, ಮೂಗು. ಇದು ಒಟ್ಟು ಈ ಸ್ಥೂಲ ಶರೀರ ಹೊರಗಡೆ ಇರ್ತಕ್ಕಂಥ ಸಿಪ್ಪೆ ಇದ್ದಂಗಿದು. ಈ ಸೂಕ್ಷ್ಮ ಶರೀರ ಇದೆಯಲ್ಲ, ಈ ಸೂಕ್ಷ್ಮ ಶರೀರ ಇದು ಒಳಗಡೆ ಇರುವಂತದ್ದಿದು. ಇದನ್ನ ಆಟ ಆಡಿಸೋ ಮನಸ್ಸು, ಬುದ್ಧಿ ಇದು ಎಲ್ಲರಿಗೂ ಗೊತ್ತು. ಆದ್ರೆ ಇದರ ಲಗಾಮೆಲ್ಲ ಇಟ್ಕೊಂಡು ಆಟ ಆಡಿಸ್ಬೇಕು ಅಂದ್ರೆ ಇದ್ರೊಳಗಡೆ ಇನ್ನೇನೋ ಒಂದು ಕರೆಂಟ್ ಇರ್ಬೇಕಲ್ಲ, ಅದೇ ಕಾರಣ ಶರೀರ. ಆ ಕರೆಂಟೇ ಕಾರಣ ಶರೀರ. ಇವೆಲ್ಲವೂ ಕೂಡ ಒಂದ್ ಕಡೆ ಸೇರ್ಕೊಂಡು ಒಂದು ಊರಾಯ್ತು, ಅದೇ ಮುಕುಂದೂರು. ಇದೆಲ್ಲದರ ಹೊರಗೆ ತಾನಾಗಿ ದಿಕ್ಕು, ದೆಸೆ, ಕೊನೆ, ಮೊದ್ಲು ಇವ್ಯಾವು ಕೂಡ ಇಲ್ದಂಗೆ ಆವರಿಸ್ಕೊಂಡಿರುವಂತ ಇನ್ನೊಂದು ದೊಡ್ಡ ಕರೆಂಟ್ ಐತಪ್ಪ. ಆ ಕರೆಂಟೇ ಶಿವ, ಅವನೇ ಶಿವ. ಆ ಕರೆಂಟು ಶಿವ ಸಮುದ್ರದ್ದು, ಎಲ್ಲೆಲ್ಲೂ ಇರ್ತಕ್ಕಂಥದ್ದು, ಎಲ್ಲ ತಾನೇ ಆಗಿರ್ತಕ್ಕಂಥದ್ದು, ಅದೇ ಸ್ವಾಮಿ. ಅಲ್ಲಿಗೆ ನೀವೆಲ್ಲ ಮುಕುಂದೂರು ಸ್ವಾಮಿಗಳೇ ಆದ್ರಿ ಅಂತೇಳಿ ಗುರುಗಳು ಹೇಳ್ತಾ ಇದ್ರು. ಜೊತೆಗೆ ಈ ಹೂವು, ಹಣ್ಣು ಬಿಡೋ ಸಸಿಗಳನ್ನ ನೀವು ಬೆಳೆಸ್ಬೇಕು, ಒಳ್ಳೆ ಕೆಲಸ ಮಾಡಬೇಕು. ಕಾರಣ ಶರೀರ ಅದೆಲ್ಲದರ ಆನಂದವನ್ನ ಅನುಭವಿಸುತ್ತೆ. ನೀವು
ಚೆನ್ನಾಗಿ ಕೆಲಸ ಮಾಡ್ಬೇಕು, ತಕ್ಕಾಗೆ ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಕೈ ಎತ್ತಿ ದಾನ ಧರ್ಮ ಮಾಡ್ರಿ, ಬಂಧು ಬಳಗ ಅಣ್ಣ ಅಪ್ಪ ಅವ್ವ ಅಕ್ಕ ಅಂತ ಒಳ್ಳೆ ಮಾತಾಡ್ಕೊಂಡು ಸಂತೋಷವಾಗಿ ಕಾಲ ಕಳೀರಿ ಅನ್ನುವಂತಹ ಕಿರುಮಾತನ್ನ ಅವರಿಗೆ ಆ ಹುಣ್ಣಿಮೆಯ ಸತ್ಸಂಗದಲ್ಲಿ ಹೇಳ್ತಾ ಇದ್ರಂತೆ. ಒಂದ್ಸಾರಿ ಈ ಕೃಷ್ಣ ಶಾಸ್ತ್ರಿಗಳಿದ್ರಲ್ಲ, ಬೆಳಗೆರೆಯ ಕೃಷ್ಣ ಶಾಸ್ತ್ರಿಗಳು, ಅವರಿಗೆ ಮೈಯಲ್ಲೆಲ್ಲ ಗೇರು ಬೀಜ ಅಂತ ಬರುತ್ತೆ. ಈಗ ನಮ್ಗೆ ಆಲದ ಮರದಲ್ಲಿ ಒಂದು ಹಾಲು ಬರುತ್ತೆ, ಆಲದ ಮರದ ಒಂದು ಕಾಯಿ ಇದೆಯಲ್ಲ, ಚಿಕ್ಕದಾಗಿ ಕಾಯಿ ಬರುತ್ತೆ, ಆ ಕಾಯನ್ನ ಕಿತ್ರೆ ಹಾಲು ಬರುತ್ತೆ. ಅದೇ ರೀತಿ ಗೇರು ಬೀಜದ ಹಾಲು ಬಿದ್ದು ಅವರ ದೇಹದ ಮೇಲೆಲ್ಲ ಕುರ ಆಗ್ಬಿಟ್ಟಿರುತ್ತೆ, ಗಾಯ ಆಗ್ಬಿಟ್ಟಿರುತ್ತೆ, ಇಡೀ ಮೈ ತುಂಬಾ ಗಾಯ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಹಸುವಿನ ಹಾಲಿಗೆ ಸ್ವಲ್ಪ ಅನ್ನವನ್ನ ಕಲಸಿ ಯಾರಾದ್ರೂ ಏನಾದ್ರು ಕೊಟ್ರೆ ಮಾತ್ರ ಊಟ ಮಾಡ್ತಾ ಇದ್ರಂತೆ, ಇಲ್ಲದೆ ಇದ್ರೆ ಊಟ ಇಲ್ಲ. ಹೇಳಿಕ್ಕೂ ಆಗ್ತಾ ಇರ್ಲಿಲ್ಲ. ಮೈ ತುಂಬಾ ವಿಪರೀತ, ದೇಹದ ತುಂಬಾ ಕುರಗಳು. ಬೆನ್ನು ಯಾವ ರೀತಿ ಇತ್ತಂತೆ ಅಂದ್ರೆ, ಅವರು ಯಾವಾಗ್ಲೂ ಮಲಿಕೋತಾ ಇದ್ರಲ್ಲ, ಆ ಕುರಗಳು ಒಡೆದು ಅದರಿಂದ ಕ್ಯೂ ಬಂದು ಆ ಚಾಪೆ ಹಾಸ್ಕೊಂಡಿದ್ರಲ್ಲ, ಆ ಚಾಪೆಗೆ ಅಂಟ್ಕೊಬಿಟ್ಟಿರ್ತಿತ್ತಂತೆ. ಎಷ್ಟೋ ಸಾರಿ ಅವ್ರು ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಅವರ ದೇಹಕ್ಕೆ, ಅವರ ಬೆನ್ನಿಗೆ ಚಾಪೆ ಅಂಟ್ಕೊಂಡೇ ಬರ್ತಾ ಇತ್ತಂತೆ. ಅಷ್ಟರ ರೀತಿಯಲ್ಲಿ ಕ್ಯೂ ಬರ್ತಾ ಇತ್ತಂತೆ. ಅಷ್ಟರ ರೀತಿಯಲ್ಲಿ ಆ ಕ್ಯೂ ಬಂದ್ಮೇಲೆ ಸ್ಮೆಲ್ ಬರ್ತಾ ಇತ್ತಂತೆ, ವಾಸನೆ ಬರ್ತಾ ಇತ್ತಂತೆ. ಬೇರೆಯವರು ಆಡ್ಕೊಳ್ಳೋದಿರ್ಲಿ, ಸ್ವಯಂ ಇವ್ರಿಗೇನೆ ಆ ಪರಿಸ್ಥಿತಿಯನ್ನ ನೋಡಿ ಕಣ್ಣೀರ್ ಬರ್ತಾ ಇತ್ತಂತೆ. ಕಣ್ಣೀರ್ ಬಂದು ಒಂದ್ ರಾತ್ರಿ ಅಳ್ತಾ ಇದ್ರಂತೆ. ಯಾಕಪ್ಪ ಈ ಶರೀರ, ಈ ಎಲ್ಲಾ ತೊಂದರೆಗಳನ್ನ ಅನುಭವಿಸ್ಬೇಕಲ್ಲ, ಅಯ್ಯೋ ಸಾವಾದ್ರೂ ಬರಬಾರ್ದಾ ಅಂತೇಳಿ ಅಲ್ಲಿ ತಿಮ್ಮೇಗೌಡ್ರು ಮಗ, ಅಲ್ಲಿ ಏನ್ ಪಟೇಲ್ ತಿಮ್ಮೇಗೌಡ್ರು ಅಂತ ಏನಿದ್ರು, ಆ ಪಟೇಲ್ ತಿಮ್ಮೇಗೌಡ್ರು ಅವರ ಮಗ ಆ ಸಮಯಕ್ಕೆ, ಇವ್ರು ಅಳ್ತಾ ಇದ್ದಂತಹ ಸಮಯಕ್ಕೆ ಬರ್ತಾನಂತೆ. ಆಗ ಬಂದಾಗ ಇವರು ಅಳ್ಕೊಂಡು ತನ್ನ ಸಂಕಟವನ್ನ ತಾನೇ ತೋಡ್ಕೊಳ್ತಾ ಇರುವಂತಹ ರೀತಿಯನ್ನ ನೋಡಿ ಅವರ ಅಪ್ಪನ್ ಕಳಿಸ್ತಾನಂತೆ ತಿಮ್ಮೇಗೌಡ್ರು ಬಂದು, ಈಗೆಲ್ಲ ಅಳ್ಬೇಡ್ರಿ, ನಿಮ್ಗೆ ಏನಾದ್ರು ಬೇರೆ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕು ಅಂತ ಹೇಳಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ, ಆದ್ರೆ ಈ ರೀತಿ ಎಲ್ಲ ಅಳ್ಬೇಡ್ರಿ, ಯಾರು ಇಲ್ಲ ಅಂತೇಳಿ ಸಂಕಟವನ್ನ ಪಡ್ಕೋಬೇಡ್ರಿ, ನಾವಿದೀವಿ ಅಂತ ತಿಮ್ಮೇಗೌಡ್ರು ಹೇಳಿದಾಗ ಇವ್ರು ಹೇಳ್ತಾರಂತೆ ಕೃಷ್ಣ ಶಾಸ್ತ್ರಿಗಳು, ನನಗೆ ಇರ್ಬೇಕು ಅಂತೇನು ಆಸೆ ಇಲ್ಲ, ಆದ್ರೆ ಕೊನೆಗೆ ಒಂದೇ ಒಂದು ಆಸೆ, ಮುಕುಂದೂರು ಸ್ವಾಮಿಗಳನ್ನ ನಾನು ನೋಡ್ಬೇಕು ಅಂತ. ಹಾಗಾಗಿ ಮುಕುಂದೂರು ಸ್ವಾಮಿಗಳನ್ನ ನೀವು ಕರೆಸ್ಕೊಟ್ರೆ ಅದೇ ನೀವು ನನಗೆ ಮಾಡ್ತಕ್ಕಂಥ ದೊಡ್ಡ ಸಹಾಯ ಆಗ್ತದೆ. ಇನ್ನೇನು ಯಾವ ಆಸ್ಪತ್ರೆಗೂ ನೀವು ಕರ್ಕೊಂಡು ಹೋಗ್ಬೇಡಿ, ಎಲ್ಗೂ ಕರ್ಕೊಂಡು ಹೋಗ್ಬೇಡಿ, ನನಗೆ ಮುಕುಂದೂರು ಸ್ವಾಮಿಗಳನ್ನ ಒಂದ್ಸಾರಿ ತೋರಿಸಿ ಅಂತ ಹೇಳ್ತಾರಂತೆ ತಿಮ್ಮೇಗೌಡ್ರಿಗೆ. ಆಗ್ಲೇ ರಾತ್ರಿ ಆಗಿರುತ್ತೆ. ಬೆಳಿಗ್ಗೆ ನಾವು ಹೋಗಿ ಹುಡಿಕೊಂಡು ಬರ್ತೀವಿ, ನಾನು ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನ ನಾನು ಮಾಡ್ತೇನೆ ಅಂತೇಳಿ ತಿಮ್ಮೇಗೌಡರು ಅವ್ರ ಮನೆಗೆ ಹೋಗ್ತಾರಂತೆ. ಬೆಳಿಗ್ಗೆ 5:05 ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತಕ್ಕೆ ಮುಕುಂದರ ಸ್ವಾಮಿಗಳು ಪ್ರತ್ಯಕ್ಷ ಆದ್ರಂತೆ. ಅವ್ರ ಕೋಣೆನಲ್ಲಿ ಪ್ರತ್ಯಕ್ಷ ಆಗಿ ಕೇಳ್ತಾರಂತೆ, ಬಂದು ಇವನ್ ಯಾರೋ, ಇವನ್ ಎಲ್ಲಿದ್ನೋ, ಇಲ್ಲಿಗೆ ಯಾಕೆ ಬಂದ್ನೋ, ಇವನ್ ಯಾಕೆ ಬಿಟ್ಕೊಂಡೆ ನೀನು. ಗುರುಗಳು, ಮುಕುಂದೂರು ಸ್ವಾಮಿಗಳು ಪ್ರಾಣಿಗಳಾಗ್ಲಿ, ಪಕ್ಷಿಗಳಾಗ್ಲಿ, ಗಿಡಗಳಾಗ್ಲಿ, ಪಕ್ಷಿಗಳನ್ನ ಪ್ರಾಣಿಗಳನ್ನ ಅವ್ರ ಹೆಸರಿಡ್ದು ಕರೀತಾ ಇರಲ್ಲ, ಇವನು ಅವಳು ಅಂತೇಳಿ ಸಂಬೋಧನೆ ಮಾಡ್ತಾ ಇದ್ರು. ಅದೇ ಪ್ರಕಾರದಲ್ಲಿ ಆ ಗಾಯಗಳಾಗಿತ್ತಲ್ಲ ಶರೀರದ ತುಂಬಾ, ಆ ಗಾಯಗಳನ್ನ ಸ್ವಾಮಿಗಳು, ಇವನ್ ಯಾರೋ, ಇವನ್ ಯಾಕೆ ಬಂದ ಇಲ್ಲಿಗೆ ಯಾಕೆ ನೀನ್ ಬಿಟ್ಕೊಂಡೆ ಅಂತ ಕೇಳ್ತಾರಂತೆ. ಆಗ ಇವ್ರು ಹೇಳ್ತಾರಂತೆ ಕೃಷ್ಣ ಶಾಸ್ತ್ರಿಗಳು, ಅವನ್ ಯಾರೋ ನನಗೆ ಗೊತ್ತಿಲ್ಲ, ಬಂದಿದ್ದಾನೆ ನೋಡಿ ಅಂತ. ಆಗ ಸ್ವಾಮಿಗಳು ಹೇಳ್ತಾರಂತೆ, ಬಂದವನಾದ್ರೆ ಹೋಗ್ತಾನೆ, ಇರೋನ್ ಹೋಗಲ್ಲ, ಯಾಕೆಂದ್ರೆ ಅವನು ಬಂದಿಲ್ಲ, ಅವನ್ ಇರೋನ್ ಅಷ್ಟೇ ಅಂತಾನ. ಬಂದವನಾದ್ರೆ ಹೋಗ್ತಾನೆ, ಇರೋನ್ ಹೋಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದ್ರೊಳಗಡೆ ಇರ್ತಕ್ಕಂಥ ಮಾರ್ಮಿಕವನ್ನ ನಾವು ಅರ್ಥ ಮಾಡ್ಕೋಬೇಕು. ಇದ್ರೊಳಗಡೆ ಇರ್ತಕ್ಕಂಥ ತಿರುಳನ್ನ ನಾವು ಅರ್ಥ ಮಾಡ್ಕೋಬೇಕು. ಬಂದವನಾದ್ರೆ ಹೋಗ್ತಾನೆ, ಇರೋನು ಹೋಗಲ್ಲ, ಯಾಕೆ ಅಂದ್ರೆ ಅವನು ಬಂದಿಲ್ಲ. ರಾತ್ರಿ ಎಲ್ಲ ಆಳ್ಮೇಲೆ ಆಳು ಕೆಡಿಸಿ ನನ್ನ ನಿದ್ದೆ ಕೆಡಿಸ್ತಲ್ಲೋ ಅಂತೇಳಿ ನಾನು ನಿನ್ನನ್ನು ಹುಡಿಕೊಂಡು ಬರುವಂಗ್ ಮಾಡ್ಕೊಂಡೆ, ಬೆಳಗಿನ ಜಾವನೆ ಬರುವಂಗ್ ಮಾಡ್ಕೊಂಡೆ. ಅಷ್ಟು ದೂರದಿಂದ ನಾನು ನಡ್ಕೊಂಡು ಬಂದು, ರಾತ್ರಿ ಎಲ್ಲ ನಾನು ನಡ್ಕೊಂಡು ಬಂದಿದ್ದೀನಿ ದೂರದಿಂದ ಅಂತ ಹೇಳ್ತಾ ಗುರುಗಳು ಕೃಷ್ಣ ಶಾಸ್ತ್ರಿಗಳನ್ನ ನೋಡ್ತಾರೆ. ಕೃಷ್ಣ ಶಾಸ್ತ್ರಿಗಳು ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಅಂತ ಕೇಳಿದಾಗ ಸ್ವಾಮಿಗಳು ಹೇಳ್ತಾರೆ, ಮುಕುಂದರ ಸ್ವಾಮಿಗಳು, ಆರೈಕೆ ಮಾಡ್ತಕ್ಕಂಥ ಮೈಯಾಗೆ 6 ತಿಂಗಳಾದ್ರೂ ಕೂಡ ಇರ್ತೀನಿ ಅನ್ನುತ್ತೆ ಕಾಯಿಲೆ. ಈ ರೋಗ ಇದೆಯಲ್ಲ, ಆ ರೋಗ ನಾವೇನಾದ್ರೂ ಆರೈಕೆ ಮಾಡ್ಕೊಂಡು ಅದಕ್ಕೇನಾದ್ರೂ ವಿಶೇಷವಾಗಿ ಮುಲಾಮಚ್ಚತಕ್ಕಂಥದ್ದು, ಆರೈಕೆ ಮಾಡ್ಕೊಳ್ತಕ್ಕಂಥದ್ದು ಏನಾದ್ರೂ ನೋಡಿದ್ರೆ ಅದು 6 ತಿಂಗಳಾದ್ರೂ ಇರ್ತೀನಿ ಅನ್ನುತ್ತೆ. ನೀವೇನು ಮಾಡಬೇಡ, ಅವನ್ ಯಾರೋ ಕರೆದಿದ್ದು ಮುತುವರ್ಜಿ ಮಾಡಿಸಿದಷ್ಟು ಮೇಲೆ ಇರ್ತಾನೆ ಅವನು. ನೀನೇನು ಅದಕ್ಕೇನು ರಿಯಾಕ್ಟ್ ಮಾಡದೆ ಹೋದ್ರೆ, ತಿರುಗಿ ನೋಡ್ದಂತೆ ಸುಮ್ನಿದ್ರೆ ಇವರನ್ನ ಯಾಕೋ ಮರ್ಯಾದೆ ಕೊಡಲ್ಲ ಅಂತೇಳಿ ಅವನೇ ಜಾಗ ಖಾಲಿ ಮಾಡ್ತಾನೆ ಅಂತೇಳಿ ಮುಕುಂದೂರು ಸ್ವಾಮಿಗಳು ನಕ್ರಂತೆ.
ಆಮೇಲೆ ಒಂದು ಕಥೆಯನ್ನೇ ಹೇಳ್ತಾರಂತೆ ಮುಕುಂದೂರು ಸ್ವಾಮಿಗಳು, ಮಾರ್ಮಿಕವಾಗಿ ಕಥೆಯನ್ನೇ ಹೇಳ್ತಾರಂತೆ. ನೋಡಪ್ಪ, ಬಾಳ ದಿನ ಆಯ್ತು, ಒಬ್ಬ ಸಾಹುಕಾರಂತವ ಒಂದ್ 100 ರೂಪಾಯಿ ಸಾಲ ಮಾಡಿದ್ದಂತೆ. ಯಾರೋ ಒಬ್ಬ ಸಾಹುಕಾರನ ಹತ್ರ 1,000 ರೂಪಾಯಿ ಸಾಲ ಮಾಡಿದ್ದಂತೆ. ಆ ಸಾಲಕ್ಕೆ ಅವನೆಲ್ಲ ಲೆಕ್ಕ ಬುಕ್ಕವನ್ನ ಎಲ್ಲವನ್ನ ಇಟ್ಕೊಂಡಿದ್ದಂತೆ. ಆ ಸಾಹುಕಾರ ಕೊಟ್ಬಿಡು ಅಂತ ಎಲ್ಲೂ ಕೇಳಿಲ್ವಂತೆ. ಆದ್ರೆ ಈಸ್ಕೊಂಡವನು ಸುಮ್ನಿರ್ಬೇಕಲ್ಲ, ಅಂತೂ ಇಂತೂ ಯಾವಾಗ್ಲೂ ಒಂದ್ಸಾರಿ ವಸೂಲಿ ಮಾಡ್ಲೇಬೇಕಲ್ಲ. ಒಂದು ಉಗಾದಿ ಹಬ್ಬ ಬರುತ್ತಂತೆ. ಉಗಾದಿ ಹಬ್ಬ ಬಂದಾಗ ಒಂದಷ್ಟು ಹೊಸ ಬಟ್ಟೆ, ಒಂದಷ್ಟು ಸಕ್ಕರೆ, ತುಪ್ಪ, ಬೆಲ್ಲ ಎಲ್ಲವನ್ನ ತರಿಸ್ಕೊಂಡು ಹೋಳಿಗೆಯನ್ನ ಮಾಡಿಸಿ ಉಗಾದಿ ಹಬ್ಬ ಮಾಡ್ಬಿಡಾನೆ ಅಂತೇಳಿ ಆ 100 ರೂಪಾಯಿಯನ್ನ ಇಟ್ಕೊಂಡಿರ್ತಾನಂತೆ. ಯಾರು ಸಾಲವನ್ನ ಕೊಡಬೇಕಾಗಿರ್ತಕ್ಕಂಥವನಿಗೆ 100 ರೂಪಾಯಿಯನ್ನ ಇಟ್ಕೊಂಡು ಆ 100 ರೂಪಾಯಿನಲ್ಲಿ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪರಿಕರಗಳನ್ನ ತಕೊಳ್ಳೋಣ ಅಂತೇಳಿ ಅನ್ಕೊಂಡಿರ್ತಾನಂತೆ. ಸಾಲವನ್ನು ತೀರಿಸಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಇರುತ್ತೆ, ಆದ್ರೂ ಕೂಡ ಈ ಹಬ್ಬ ಆದ್ಮೇಲೆ ತೀರಿಸುವ ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ಇರ್ತಾನಂತೆ. ಆಗ ಮುಕುಂದೂರು ಸ್ವಾಮಿಗಳು ಕೇಳ್ತಾರಂತೆ, ಈಗ ಹಬ್ಬ ಮಾಡ್ತಕ್ಕಂಥದ್ದು ಇವನಿಗೆ ಮುಖ್ಯವಾ, ಸಾಲ ತೀರಿಸ್ತಕ್ಕಂಥದ್ದು ಮುಖ್ಯವಾ ಹೇಳು ಅಂತೇಳಿ ಶಾಸ್ತ್ರಿಗಳನ್ನ ಕೇಳ್ತಾರಂತೆ. ಆಗ ಶಾಸ್ತ್ರಿಗಳು ಹೇಳ್ತಾರಂತೆ, ಸಾಲ ತೀರಿಸ್ತಕ್ಕಂಥದ್ದೇ ಮುಖ್ಯ. ಅವ್ನು ಕೇಳಲಿಲ್ಲ ಅಂದ ಮಾತ್ರಕ್ಕೆ ಅದು ಮೇಲಿನ ಹೊರೆ. ಹಬ್ಬ ಹೇಗೋ ಆಗತ್ತೆ, ಮುಂದಿನ ವರ್ಷವೂ ಕೂಡ ಹಬ್ಬ ಬರುತ್ತೆ, ಇರೋದ್ರೊಳಗಡೆ ಹಬ್ಬವನ್ನ ಮಾಡ್ಕೋಬೇಕು, ಸಾಲವನ್ನ ಮೊದಲು ತೀರಿಸ್ಬೇಕು ಅಂತ. ಆಗ ಸ್ವಾಮಿಗಳು ಹೇಳ್ತಾರಂತೆ, ಇಷ್ಟೆಲ್ಲ ಹೇಳೋನು ಕೊಟ್ಟೋರ್ ಗಂಟು ಕೊಟ್ರೆ ನನ್ಗೇನು ಉಳಿತು ಅಂತ ಕಣ್ಣೀರ್ ಹಾಕುತ್ತೆ, ರಾತ್ರಿ ಹೊತ್ತು ಕಣ್ಣೀರ್ ಹಾಕಿದ್ರೆ ಅದಕ್ಕೇನಾದ್ರೂ ಅರ್ಥ ಇದೆಯಾ ಕೇಳ್ತಾರಂತೆ. ಆಗ ಅವರೇ ಮುಂದುವರೆದು ಹೇಳ್ತಾರಂತೆ, ಅವನ ಸಾಲ ಅವನು ತೀರಿಸ್ಕೊಂಡು ಹೋಗ್ತಾನೆ, ಅದಕ್ಕೆ ಯಾಕೆ ಕಳೋದು, ಭಾರ ಇಳೀತು, ಹೊರೆ ತೆಗಿತು ಅಂತ ಖುಷಿಯಾಗಿರ್ಬೇಕು. ಇವೆಲ್ಲವೂ ಕೂಡ, ರೋಗಗಳೆಲ್ಲವೂ ಕೂಡ ಸಾಲದ ರೀತಿಯಲ್ಲಿ ನಮ್ಮ ಪ್ರಾರಬ್ಧ ಏನಿದೆ ಆ ಪ್ರಾರಬ್ಧ ಕರ್ಮದಿಂದ ಈ ಶರೀರಕ್ಕೆ ಈ ರೋಗಗಳು ಬರ್ತವೆ ಅನ್ನುವಂಥದ್ದು ಅವರ ಈ ಒಂದು ಕಥೆಯ ಮಾರ್ಮಿಕ ಆಗಿರ್ತದೆ, ಉದ್ದೇಶ ಆಗಿರ್ತದೆ. ಜೀವನದಲ್ಲಿ ಬರ್ತಕ್ಕಂಥ ಏರುಪೇರುಗಳನ್ನ ದಿಟ್ಟತನದಿಂದ ಎದುರಿಸ್ಬೇಕು ಅನ್ನುವಂಥದ್ದು ಅವರ ಮಾತಿನ ಒಳಾರ್ಥ ಆಗಿರ್ತದೆ. ಅವ್ರು ಇಷ್ಟಪಟ್ಟಿದ್ದಿದ್ರೆ, ಅವ್ರ ಮನಸ್ಸನ್ನ ಮಾಡಿದ್ದಿದ್ರೆ ಒಂದು ಚಿಟಿಕೆ ಹಾಕಿ ಅವರ ರೋಗವನ್ನು ಗುಣಪಡಿಸಬಹುದಿತ್ತು. ಆದರೆ ಅದರ ಬದಲು ಶಾಸ್ತ್ರಿಗಳಿಗೆ ಸ್ಥೈರ್ಯವನ್ನ ತುಂಬಿರುವಂಥದ್ದು ಅದಕ್ಕಿಂತ ಹೆಚ್ಚಿನ ಮಹತ್ವ ಅನಿಸ್ತದೆ ನನಗೆ. ಒಂದ್ಸಾರಿ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರ ಅಕ್ಕನ ಜಾನಕಮ್ಮ ಅಂತ ಅವರ ಅಕ್ಕನ ಮಗನ ಮದುವೆ ಸೆಟ್ ಆಗಿರುತ್ತಂತೆ. ಮಗನ ಮದುವೆಗೆ ಗುರುಗಳನ್ನ ಕರೆದಿರ್ತಾರಂತೆ, ಇನ್ವೈಟ್ ಮಾಡಿರ್ತಾರಂತೆ. ಗುರುಗಳು ಬಂದಿದ್ದಂತ ಸಂದರ್ಭದಲ್ಲಿ ಮದುವೆ ಎಲ್ಲ ಆಗತ್ತಂತೆ. ರಾತ್ರಿ ತಂಗ್ಲಿಕ್ಕೆ ಈ ಕೃಷ್ಣಶಾಸ್ತ್ರಿಗಳ ಮನೆಯಲ್ಲಿ ಎಲ್ಲ ನೆಂಟರುಗಳು, ಗುರುಗಳಿಗೆ ಒಂದು ಪ್ರತ್ಯೇಕವಾಗಿರುವಂತ ಕೋಣೆ ಇರ್ಲಿಲ್ವಂತೆ. ಆಗ ಈ ಕೃಷ್ಣಶಾಸ್ತ್ರಿಗಳು ಏನ್ ಮಾಡ್ತಾರೆ, ಅದೇ ಊರಿನಲ್ಲಿ ಇರುವಂತಹ ಒಂದು ಜವಳಿ ಅಂಗಡಿ, ಅಂದ್ರೆ ಬಟ್ಟೆ ಅಂಗಡಿನಲ್ಲಿ ಒಂದು ಶಾಪ್ ಅಲ್ಲಿ ಆ ಓನರ್ಗೆ ಹೇಳಿ ಪರ್ಮಿಷನ್ ತಕೊಂಡು ಅಲ್ಲಿ ಗುರುಗಳು ಮಲಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾರಂತೆ. ಆ ಜವಳಿ ಅಂಗಡಿಯವನು ಒಪ್ಕೋತಾನಂತೆ. ಕೃಷ್ಣಶಾಸ್ತ್ರಿಗಳು ಮತ್ತೆ ಇವ್ರ ಫ್ರೆಂಡ್ಸ್ ಎಲ್ಲ ಆ ಜವಳಿ ಅಂಗಡಿಯ ಹೊರಗಡೆ ಮಲಿಕೊಳ್ಳುವಂಥದ್ದು, ಗುರುಗಳು ಅಂಗಡಿ ಒಳಗಡೆ ಮಲಿಕೊಳ್ಳುವಂಥದ್ದು ಆಗತ್ತೆ. ರಾತ್ರಿ ಎಲ್ಲ ಮಲಗಿರ್ತಾರೆ. ರಾತ್ರಿ ಬೆಳಿಗ್ಗೆ ಒಂದು 5 ಗಂಟೆ 6 ಗಂಟೆಗೆಲ್ಲ ಜವಳಿ ಅಂಗಡಿಯ ಓನರ್ ಬರ್ತಾನೆ. ಆಗ ಕೃಷ್ಣಶಾಸ್ತ್ರಿಗಳು ಕೇಳ್ತಾರೆ, ಏನಪ್ಪ ಇಷ್ಟೊತ್ತು ಬೆಳಗ್ಗೆನೆ ಬಂದಿದ್ಯಾ, ಬೆಳಗ್ಗೆನೆ ಬಂದಿದ್ಯಾ ಅಂತ. ಆಗ ಅವ್ರು ಹೇಳ್ತಾರೆ, ನನ್ನ ಅಂಗಡಿ ಒಳಗಡೆ ತುಂಬಾ ಬೆಲೆ ಬಾಳುವಂತಹ ಬಟ್ಟೆಗಳನ್ನ ನಾನು ಒಳಗಡೆ ಇಟ್ಟಿದ್ದೇನೆ, ಅದು ಯಾರಾದ್ರೂ ಕೂಡ ಹೊರಗಡೆ ಸುಮಾರು ಜನ ಮಲಗಿದ್ರಲ್ಲ, ಯಾರಾದ್ರೂ ಕೂಡ ಕಳ್ತನ ಮಾಡಿಬಿಟ್ರೆ ಅಂದ್ಬಿಟ್ಟು ನಾನು ಬೀಗ ಹಾಕೊಂಡು ಹೋಗಿದ್ದೆ, ಆ ಬೀಗವನ್ನ ತೆಗಿಬೇಕಲ್ಲ, ಸ್ವಾಮಿಗಳು ಒಳಗಡೆ ಇದ್ದಾರಲ್ಲ, ಅದಕ್ಕೆ ನಾನು ಬೇಗನೆ ಬಂದೆ ಅಂತೇಳಿ ಹೇಳ್ತಾನಂತೆ. ಆಗ ಶಾಸ್ತ್ರಿಗಳು ಬೈತಾರಂತೆ, ಅಲ್ಲಪ್ಪ ಅಂತಹ ಸ್ವಾಮಿಗಳಿದ್ದಾರೆ, ಅಂತಹ ಸಿದ್ಧಿ ಪುರುಷರು, ಅವ್ರಿರುವಾಗ ಯಾರು ಕಳ್ತನ ಮಾಡ್ತಾರಪ್ಪ, ಯಾರಾದ್ರೂ ಹಿಂಗ್ ಮಾಡ್ತಾರ, ಬೀಗ ಹಾಕೊಂಡು ಹೋಗ್ತಾರ, ಮೊದಲು ಬೀಗವನ್ನ ತೆಗಿ ಅಂತೇಳಿ ಬೀಗವನ್ನ ತೆಗಿಸ್ತಾರಂತೆ. ಒಳಗಡೆ ನೋಡಿದ್ರೆ ಸ್ವಾಮಿಗಳು ಇರ್ಲಿಲ್ವಂತೆ ಸ್ವಾಮಿಗಳು. ಕೃಷ್ಣ ಶಾಸ್ತ್ರಿಗಳಿಗೆ ಇವರ ಪವಾಡಗಳು ಗೊತ್ತಿತ್ತು. ಅವ್ರು ಹೇಳ್ತಾರಂತೆ ಎಲ್ರಿಗೂ, ಸಾಮಾನ್ಯವಾದರಲ್ಲ ಇವರು, ಒಂದೇ ದಿನ ಒಂದೇ ಸಮಯದಲ್ಲಿ ಸುಮಾರು ಕಡೆ ಪ್ರತ್ಯಕ್ಷ ಆಗ್ತಾ ಇದ್ದಂಥವ್ರು ಅಂತ. ಆಗ ಇಲ್ಲಿಂದೀಚೆಗೆ ಅವರ ಮಹಿಮೆ, ಅವರ ಪವಾಡಗಳು ಜನಗಳಿಗೆ ಬಾಯಿಂದ ಬಾಯಿಗೆ ಹರಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿಂದೀಚೆಗೆ ಮುಕುಂದೂರು ಸ್ವಾಮಿಗಳನ್ನ
ನೋಡುವಂತಹ ಜನ ಜಾಸ್ತಿ ಆಗ್ತಾರೆ. ಒಂದ್ಸಾರಿ ಮಾತಿನ ಮಧ್ಯೆ ರಾಮಾಯಣದ ವಿಚಾರ ಬರುತ್ತಂತೆ. ರಾಮಾಯಣದ ವಿಚಾರ ಆಗ ಯಾರೋ ಒಬ್ಬ ಗುರುಗಳನ್ನ ಕೇಳ್ತಾರಂತೆ, ಗುರುಗಳೇ ರಾಮಾಯಣ ಅಂದ್ರೇನು, ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ. ಆಗ ಇನ್ನೊಬ್ಬ ಯಾರೋ ಹೇಳ್ತಾನಂತೆ, ಅದೇನು ವಿಶೇಷ ಇಲ್ಲ, ರಾವಣಾಸುರ ಸೀತೆನ ಕದ್ದ, ಕಪಿ ಸೈನ್ಯ ಕಟ್ಕೊಂಡು ಲಂಕಾಪಟ್ಟಣಕ್ಕೆ ಹೋಗಿ ರಾವಣಾಸುರನನ್ನ ಕೊಂದು ಸೀತಮ್ಮನ್ನ ಕರ್ಕೊಂಡು ಬಂದ, ಅಷ್ಟೇ ರಾಮಾಯಣ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರಂತೆ, ಸ್ವಾಮಿಗಳು, ಮುಕುಂದೂರು ಸ್ವಾಮಿಗಳು, ಅದು ನೀನ್ ಹೇಳ್ತಾ ಇರ್ತಕ್ಕಂಥದ್ದು ಮ್ಯಾಗಳ ಕತೆ, ಅದ್ರ ಒಳಗಡೆ ತಿಳಿ ಆಯ್ತಪ್ಪ, ಅದ್ರ ಒಳಗಡೆ ಸಕೀಲ್ ಐತಪ್ಪ, ಆ ಸಕೀಲ್ ಹಿಡ್ಕಂಡ್ರೆ ಆ ಕಥೆನೇ ಬೇರೆ. ನೋಡಪ್ಪ, ದಶರಥ ಅಂತ ಒಬ್ಬ ಇದ್ದ. ದಶರಥ ಹಂಗಂದ್ರೇನು? ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳೆಷ್ಟು? 5. ಜ್ಞಾನೇಂದ್ರಿಯಗಳೆಷ್ಟು? 5. ಅಲ್ಲಿಗೆ ಎಷ್ಟಾಯ್ತು? 10. ಈ 10 ಸೇರಿ ರಥ ಮಾಡ್ಕೊಂಡು ಹತ್ತಿ ಸವಾರಿ ಮಾಡ್ಕೊಂಡು ಹೋದವನು ದಶರಥ. ಅಂದ್ರೆ ಇಂದ್ರಿಯಗಳನ್ನ ಸ್ವಾಧೀನ ಮಾಡ್ಕೊಂಡವನು ಯಾರೇ ಆಗಿರ್ಲಿ ಅವನು ದಶರಥ. ಅಂತವನು ಯಾವಾಗ್ಲೂ ಸಂತೋಷನೇ ಪಡಿತಾನೆ, ಸಂತೋಷವಾಗೇ ಇರ್ತಾನೆ. ಅವನೇ ರಾಮ. ರಾಮ ಅಂದ್ರೆ ಆನಂದ. ಅವನ ತಮ್ಮ ಲಕ್ಷ್ಮಣ, ಭರತ, ಶತ್ರುಘ್ನ ಇವೆಲ್ಲವೂ ಕೂಡ ಆನಂದದ ಬೆಳಕು. ಮನಾನಂದ, ಆತ್ಮಾನಂದ, ಬ್ರಹ್ಮಾನಂದ ಇವು. ಇನ್ನ ಸೀತಮ್ಮನಿಗೆ ತಂದೆ ತಾಯಿ ಇಲ್ಲ, ಹಂಗೆ ತಾನಾಗೆ ಬಂದವಳು ಸೀತೆ. ಅವಳು ಜ್ಞಾನಾಂಬಿಕೆ. ಜನಕ ರಾಜ ಯಜ್ಞ ಮಾಡಿ ಪಡ್ಕೊಂಡಿರುವಂಥದ್ದು, ಸಾಧನೆ ಮಾಡಿದ ಜ್ಞಾನಾಂಬಿಕೆ ಸಿಕ್ಕುದ್ಲು. ಜನಕ ರಾಜ ಋಷಿನೂ ಆಗಿದ್ದ. ರಾಮ ಧನಸ್ಸನ್ನ ಮುರಿದ. ಧನಸ್ಸು ಅಂದ್ರೇನು? ಶರೀರ. ಇದನ್ನ ಮುರಿದ್ರು ಅಂದ್ರೆ ಸ್ಥೂಲ ಶರೀರ ದಾಟೋಗಿ ಸೀತೆಯನ್ನ ಪಡೆದ. ಅಲ್ಲಿಗೆ ರಾಮ ಅಂದ್ರೆ ಆನಂದ, ಸೀತೆ ಅಂದ್ರೆ ಜ್ಞಾನ. ಎರಡು ಬಂದದ್ದು ಅಂದ್ರೆ ಜ್ಞಾನಾನಂದ ಅಂಬೋದು ಅನ್ನೋದು ಮೂಡಿ ಬಂತು. ಇದೇ ರಾಮಾಯಣ. ಇನ್ನ ಮಾಯಾಮೃಗ ಅನ್ನುವಂಥದ್ದು ಒಂದು ಜಿಂಕೆ ಇತ್ತು, ಬಂಗಾರದ ಜಿಂಕೆ. ಬಂಗಾರ ಅಂದಮೇಲೆ ಇದ್ ಕಡೆ ಇರೋದಲ್ಲ, ಅದು ಸಂಪತ್ತು ಅನ್ನುವಂಥದ್ದಷ್ಟೇ. ಲಕ್ಷ್ಮಿ ಅವಳು ಅಷ್ಟೇ, ಒಂದ್ ಕಡೆ ಇದ್ ಕಡೆ ಇರೋದಲ್ಲ ಅದು. ಅದನ್ನ ಹಿಡ್ಕೊಂಡು ಬಾ ಅಂತಂದು ಸೀತಮ್ಮ. ರಾಮ ಕೊಂದೇ ಬಿಟ್ಟ. ಅಂದ್ರೆ ಈ ಜಗತ್ತಿನ ಐಶ್ವರ್ಯದ ಆಸೆ ಮಾಯೆ ಇತ್ತಲ್ಲ, ಆ ಮಾಯೆ ಅದನ್ನ ಕೊಂದ್ಬಿಟ್ಟ. ಅಂದ್ರೆ ಜ್ಞಾನಾನಂದ ಇದ್ದಲ್ಲಿ ಮಾಯೆ ಸತ್ತೋಗುತ್ತೆ ಅನ್ನುವಂಥದ್ದು. ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಮಾಯೆ ಇರಲ್ಲ. ಎಲ್ಲಿ ಮಾಹಿತಿ ಇರುತ್ತೋ, ತಿಳುವಳಿಕೆ ಇರುತ್ತೋ ಅಲ್ಲಿ ಮಾಯೆ ಇರಲ್ಲ ಅಂತ. ರಾವಣ 10 ತಲೆ, ಅದೇ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು. ದಶರಥ ಅವನ್ನೇ ರಥ ಮಾಡ್ಕೊಂಡು ಸವಾರಿ ಮಾಡ್ದ. ಅಂದ್ರೆ ಅವನ್ನ ತಾನು ಹೇಳ್ದಂಗೆ ಕೇಳಂಗ್ ಸ್ವಾಧೀನ ಮಾಡ್ಕೊಂಡಿದ್ದ. ಅದೇ ರಾವಣಾಸುರ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳನ್ನ ತಲೆ ತುಂಬ ತುಂಬಿಕೊಂಡು ಅವನ್ನೇ ಒತ್ಕೊಂಡು ಓಡಾಡ್ತಿದ್ದ. ಅವು ಅವನ ತಲೆ ಮೇಲೆ ಕುಂತು ಅವನ್ನ ಆಟ ಆಡಿಸ್ತಾ ಇದ್ವು. ಅಂದ್ರೆ ಇಂದ್ರಿಯಗಳಿಗೆ ರಾವಣ ದಾಸ ಆಗಿದ್ದ. ಇವನಿಗೆ 20 ಕೈಗಳು. ನಿಜ, 20 ಕೈಗಳು ಯಾವ್ಯಾವಪ್ಪ ಅಂದ್ರೆ ಸಪ್ತ ಧಾತುಗಳು, ಸಪ್ತ ವ್ಯಸನಗಳು, ಅರಿಶ್ವಡ್ ವರ್ಗಗಳು. ಅಲ್ಲಿಗೆ 20 ಕೈಗಳಾದವಲ್ಲ, ಇವುಗಳದೇ ಕಾರ್ಬಾರು. ಹೆಂಗೈತ್ ನೋಡು ಅಂತ ನಗ್ತಾ ಹೇಳ್ತಾ ಇದ್ರಂತೆ. ಇವನೇನ್ ಮಾಡ್ದ? ಸುಮ್ಮನೆ ಇರ್ಲಿಲ್ಲ, ಸೀತಮ್ಮನ್ನ ಬಯಸ್ತ. ಅಂದ್ರೆ ಸೀತಮ್ಮ ಯಾರಿಲ್ಲಿ? ಜ್ಞಾನಾಂಬಿಕೆ. ಜ್ಞಾನಾಂಬಿಕೆ ಅಲ್ಲ, ಸಪ್ತದಾತಗಳು, ಸಪ್ತ ವ್ಯಸನಗಳು, ಅರಿಷರ್ವರ್ಗಗಳು ಒತ್ಕೊಂಡು ಮೆರೆಯೋರಿಗೆ ಜ್ಞಾನಾಂಬಿಕೆ ಯಾವಾಗ್ಲೂ ವಶವಾಗ್ತಾಳ? ವಶವಾಗ್ಲಿಲ್ಲ. ಅವಳು ಅಶೋಕವನದಾಗಿದ್ಲು. ಅಂದ್ರೆ ಅವಳಿಗೆ ಶೋಕ ಎಲ್ಲಿದು? ನೋಡಿ, ಸುಗ್ರೀವ ಅಂದ್ರೆ ಒಳ್ಳೆ ತಲೆ, ಅಂದ್ರೆ ಒಳ್ಳೆ ಯೋಚನೆಗಳು. ಜಾಂಬವಂತ ಅವನು ಬ್ರಹ್ಮನ ಮಗ, ಅಂದ್ರೆ ಬ್ರಹ್ಮಾನಂದ. ಇನ್ನು ಆಂಜನೇಯ ಒಳ್ಳೆ ದೃಷ್ಟಿ ಇರೋ. ಇವರೆಲ್ಲ ಆನಂದ ಅಂಬೋ ರಾಮರ ಗುಂಪು. ರಾವಣ ಅಂಬೋ ಅಹಂಕಾರ, ಮಮಕಾರಗಳನ್ನ ಕತ್ತರಿಸಾಕ್ಬಿಟ್ರೆ ಆಗ ಒಳ್ಳೆ ಮನಸ್ಸು, ಒಳ್ಳೆ ದೃಷ್ಟಿ, ಬ್ರಹ್ಮಜ್ಞಾನ ಎಲ್ಲ ಬರ್ತವೆ, ಸಿಗ್ತವೆ. ಅಂದ್ರೆ ಜ್ಞಾನಾನಂದ ಸಿಗುತ್ತೆ ಅಂತ. ಇಷ್ಟು ರಾಮಾಯಣದ ಬಗ್ಗೆ ಹೇಳ್ತಾ ಇದ್ದಂಥದ್ದು. ಇನ್ನು ಒಂದು ರಾತ್ರಿ ಆಶ್ರಮದಲ್ಲಿ ಹುಣ್ಣಿಮೆಯ ಪೂಜೆಗೆ ಬಂದು, ಹುಣ್ಣಿಮೆ ದಿನ ನಾನು ಮೊದಲೇ ಹೇಳಿದಂತೆ 1000 ಜನ ಸೇರ್ತಾ ಇದ್ರು ಆಶ್ರಮದಲ್ಲಿ. ಅವರೆಲ್ಲರೂ ಕೂಡ ಆ ನೈಟ್ ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಹೋಗ್ತಾ ಇದ್ರಂತೆ. ಒಂದ್ಸಾರಿ ಯಾರೋ ಒಬ್ರು ದೂರದಿಂದ ದಂಪತಿಗಳು ಬಂದಿದ್ರಂತೆ. ದಂಪತಿಗಳು, ಇಬ್ರು ಗಂಡ ಹೆಂಡತಿ ಮತ್ತು ಮಗ ಬಂದಿದ್ರಂತೆ, 3 ಜನ. ಅವ್ರು ಬೆಳಗಾದ್ಮೇಲೆ ಹೋಗ್ಲಿಕ್ಕೆ ತಯಾರಾಗಿದ್ರಂತೆ. ಸುಮಾರು 3 ವರ್ಷದ ಒಂದು ಗಂಡು ಮಗು ಅಲ್ಲಿ ಆಶ್ರಮದಲ್ಲಿ ದಟ್ಟವಾಗಿ ಬೆಳೆದಿದ್ದಂತಹ ಗುಲಾಬಿ ಹೂವಿನ ಗಿಡವನ್ನ ಕಂಡು ಆ ಗಿಡದತ್ತ ಅಲ್ಲಿ ಬೆಳೆದಿರುವಂತ ಹೂವನ್ನ ಕಿತ್ಕೊಳ್ಳಿಕ್ಕೆ ಓಡ್ತಾ ಇತ್ತಂತೆ. ಅದನ್ನ ತಾಯಿ ನೋಡಿ, ಅಯ್ಯೋ ಅಯ್ಯೋ ಮುಳ್ಳು ಮುಳ್ಳು ಮುಟ್ಟಬೇಡ ಅಂತ ಕೂಗ್ತಾ ಆ ಮಗುವನ್ನ ಬಾಚಿ ಎತ್ಕೋತಾಳಂತೆ. ಅದನ್ನ ಕಂಡಂತ ಸ್ವಾಮಿಗಳು ಹೇಳ್ತಾರಂತೆ, ಅಮ್ಮಯ್ಯ, ಆ ಮಗುವಿಗೆ ಹೂವಿನ ಗಿಡದಾಗೆ ಮುಳ್ಳೈತೆ ಅಂತ ಹೇಳ್ಕೋಬೇಡ್ವೆ,
ಮುಳ್ಳಿನ ಗಿಡದಾಗೆ ಹೂ ಐತೆ ಅಂತ ಹೇಳು. ಹೂವಿನ ಗಿಡದಾಗೆ ಮುಳ್ಳೈತೆ ಅಂತ ಹೇಳ್ಬೇಡ, ಮುಳ್ಳಿನ ಗಿಡದಾಗೆ ಹೂ ಐತೆ ಅಂತ ಹೇಳು ಅಂತೇಳಿ ನಗ್ತಾರಂತೆ. ಅಂದ್ರೆ ಇದರ ಅರ್ಥ, ಒಳ್ಳೆಯದ್ರಲ್ಲಿ ಕೆಟ್ಟದನ್ನ ಹುಡುಕೋದ್ಕಿಂತಲೂ ಕೂಡ ಕೆಟ್ಟದ್ರಲ್ಲಿ ಒಳ್ಳೆಯದನ್ನ ಹುಡುಕುವಂತದ್ದನ್ನ ನೀನು ಪ್ರಯತ್ನ ಪಡಬೇಕು ಅನ್ನುವಂತ ಸಂದೇಶ ಇದರಲ್ಲಿದೆ. ಒಂದ್ಸಾರಿ ಆಶ್ರಮದಲ್ಲಿರುವಂತಹ ಸಂದರ್ಭದಲ್ಲಿ ಯಾರೋ ಒಬ್ರು ಅಲ್ಲಿಯ ಲೋಕಲೈಟ್ ಏನಿದ್ದಾರೆ ಅವರು ಸ್ವಾಮಿಗಳಿಗೆ ಸ್ವಲ್ಪ ತಿನಿಸುಗಳನ್ನ ತರ್ತಾನಂತೆ. ಆಗ ಸ್ವಾಮಿಗಳು ಕೇಳ್ತಾರಂತೆ, ಏನಪ್ಪ ಇದು ಇಷ್ಟೆಲ್ಲ ತಿಂಡಿಗಳನ್ನ ತಂದಿದ್ಯಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನಂತೆ, ಸ್ವಾಮಿ ನಮ್ಮ ಮನೆಯಲ್ಲಿ ಏಕಾದಶಿ ಹಬ್ಬ ಇತ್ತು, ಹಾಗಾಗಿ ನಮ್ಮ ಮನೆಯಲ್ಲಿ ಮಾಡಿದ್ವಿ, ಹಾಗಾಗಿ ನಾವು ತಗೊಂಡ್ ಬಂದ್ವಿ ಅಂತ. ಆಗ ಗುರುಗಳು ಕೇಳ್ತಾರಂತೆ, ಏಕಾದಶಿ ಅಂದ್ರೆ ಏನಪ್ಪಾ ಅಂತ. ಆಗ ಅವನು, ಅಯ್ಯೋ ನಾನು ದಡ್ಡ ಸ್ವಾಮಿ, ನನ್ಗೇನ್ ಗೊತ್ತಾಗತ್ತೆ, ನೀವೇ ಹೇಳಿ ಅಂತ ಹೇಳ್ತಾನಂತೆ. ಆಗ ಸ್ವಾಮಿಗಳು ಹೇಳ್ತಾರೆ, ನೋಡು, ಏಕ ಅಂದ್ರೆ ಒಂದು ಅಂತ, ದಶ ಅಂದ್ರೆ 10 ಅಂತ. ಈ 10 ಒಂದು ಮಾಡಿದ್ರೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಒಂದ್ ಕಡೆ ಸೇರಿಸಿದ್ರೆ ಅಲ್ಲಿ ಏಕಾದಶಿ ಆಯ್ತು ನೋಡಪ್ಪ ಅಂತ ನಗ್ತಾರಂತೆ. ಮುಂದಕ್ಕೆ ಆತ ಕೇಳ್ತಾನಂತೆ, ಏಕಾದಶಿ ಅಂದ್ರೇನು ಸರಿ, ದ್ವಾದಶಿ ಅಂದ್ರೇನು, ತ್ರಯೋದಶಿ ಅಂದ್ರೇನು ಅಂತ. ಆ ಗುರುಗಳು ಹೇಳ್ತಾರಂತೆ, ಅವೆಲ್ಲ ಪಂಚಾಂಗದಾಗ ಬರ್ದವ್ರೆ, ಅವಿರೋದು ನಿಜ, ಒತ್ತು ಮುಳುಗೋ ಲೆಕ್ಕಾಚಾರ. ಆದ್ರೆ ಅದನ್ನೇ ಒತ್ತು ಹುಟ್ಟಿದ ಬೆಳಕಿನಾಗ ನೋಡಿದ್ರೆ ಇಲ್ಲೊಂದು ಕಮಲ ಐತೆ, ಅದು 12ನೇ ಸ್ಥಾನ ಅಂದ್ರೆ ದ್ವಾದಶಿ. ಇದು ಶಿಖಾಸ್ಥಾನ, ಇದು 13. ಇದು ಪಶ್ಚಿಮ ಸ್ಥಾನ, ಇದು 14. ಅವರು ಮುಂಬದಿಗೆ ಕೈಯನ್ನ ತೋರಿಸಿ ಹಿಂಬದಿಗೆ ಬೆರಳನ್ನ ಆಡಿಸಿ, ಇದು ದ್ವಾದಶಿ. ಮತ್ತೆ ಹಿಂಬದಿಗೆ ಕೈಯನ್ನ ಆಡಿಸಿ ತೋರಿಸಿ, ಇದು ಪಶ್ಚಿಮ ಸ್ಥಾನ, ಇದು 14ನೇದು. ಅದರ ಕಡೆಗೆ ಸಂಪೂರ್ಣ ಅಂದ್ರೆ ಆ ಕೈರು, ಅದನ್ನೇ ಪೂರ್ಣಿಮೆ ಅಂತಾರೆ, ಹುಣ್ಣಿಮೆ ಅಂತಾರೆ. ಅಂದ್ರೆ ಹುಣ್ಣಿಮೆ ಅಂದ್ರೆ ಪರಿಪೂರ್ಣ ಅಂತ, ಅಲ್ಲಿ ಪರಿಪೂರ್ಣ ಆಯ್ತು ಅಂತೇಳಿ ಏಕಾದಶಿ ಮಹಿಮೆಯನ್ನ ಗುರುಗಳು ಹೇಳಿದ್ರು ಅಂತ ನಮ್ಗೆ ಮಾಹಿತಿ ಸಿಗುತ್ತೆ. ಮತ್ತೆ ಮಡಿ ಬಗ್ಗೆ ನಮ್ಮ ವೆಂಕಟಾಚಲ ಗುರುಗಳು ಕೂಡ ಹೇಳ್ತಾ ಇದ್ರು. ಮಡಿ ಅಂದ್ರೆ ಯಾವುದು ಅಂದ್ರೆ ಬೇರೆಯವರ ವಿಚಾರಕ್ಕೆ ಹೋದ್ರೆ ನಿಜವಾದ ಮಡಿ ಅಂತ. ಬೇರೆಯವರ ವಿಚಾರಕ್ಕೆ ಹೋಗದೆ ಇದ್ರೆ ಅದು ಮಡಿ, ಬೇರೆಯವರ ವಿಚಾರಕ್ಕೆ ಹೋದ್ರೆ ಅದು ಮೈಲಿಗೆ ಅಂತ. ಸ್ನಾನ ಮಾಡ್ತಕ್ಕಂಥದ್ದು ಅದು ಮಡಿ ಅಲ್ಲ, ಸ್ನಾನ ಮಾಡ್ಕೊಂಡ್ರೆ ಮಡಿ ಅಲ್ಲ, ಅಥವಾ ಸ್ನಾನ ಮಾಡದೇ ಇದ್ರೆ ಅದು ಮೈಲಿಗೆ ಅಲ್ಲ. ಬೇರೆಯವರ ವಿಚಾರಕ್ಕೆ ಹೋಗದೆ, ಬೇರೆಯವರ ತಂಟೆಗೆ ಹೋಗದೆ ತನ್ನಷ್ಟಕ್ಕೆ ತಾನಿದ್ರೆ ಅದೇ ಮಡಿ, ಅದೇ ಶುದ್ಧ ಅಂತ. ಅದೇ ರೀತಿ ಇವ್ರಿಗೆ ಯಾರೋ ಒಬ್ರು ದೂರದಿಂದ ಬಂದವನೊಬ್ಬ ಕೇಳ್ತಾನಂತೆ, ಸ್ವಾಮಿ ನಮ್ಮೂರಿಗೊಬ್ರು ಸ್ವಾಮಿಗಳು ಬಂದಿದ್ದಾರೆ, ಸಾಧುಗಳು, ಅವರು ದಿನಕ್ಕೆ 5 ಸಾಲ ಸ್ನಾನ ಮಾಡ್ತಾರೆ ಅಂತ. 5 ಸಾರಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡದೆ ಪೂಜೆ ಮಾಡಿದಾಗ ಮಾತ್ರ ಏನಾದ್ರೂ ಕೊಟ್ರೆ ತಕತಾರೆ, ಸ್ನಾನ ಮಾಡದೆ ಒಂದ್ ತೊಟ್ಟು ನೀರ್ ಸಹ ಬಾಯಿಗೆ ಹಾಕಲ್ಲ ಅಂತ. ಸ್ವಾಮಿಗಳು ಎಲ್ಲ ವಿಚಾರವನ್ನ ಸೋಜಿಗ ಒಂದ್ ರೀತಿ ಕುತೂಹಲ ರೀತಿಯಲ್ಲಿ ಎಲ್ಲವನ್ನ ಕೇಳ್ಕೊಂಡು ಆಮೇಲೆ ಹೇಳ್ತಾರೆ, ಆಹಾ ಹಂಗೇನೋ ಅಪ್ಪಯ್ಯ, ಎಂತ ಸಾಧುಗಳಪ್ಪ, ಏನ್ ಚಾರ, ಏನ್ ಕಟ್ಟಿನಿಟ್ಟು, ಒಳ್ಳೆ ಗಟ್ಟಿ ಸ್ವಾಮಿಗಳು ಅಂತ ಕಾಣುತ್ತೆ ಅಲ್ವಾ. ಆಶ್ಚರ್ಯಪಟ್ಟು ಹೇಳ್ತಾರೆ, ಏನಪ್ಪಾ ಅವ್ರು ಮತ್ತೆ ಹಂಗ್ಯಾಕ್ ಮೈಲಿಗೆ ಹಾಕ್ತಾರಂತೆ ಅಂತ ಮಾರ್ಮಿಕವಾಗಿ ಕೇಳ್ತಾರಂತೆ ಸ್ವಾಮಿಗಳು. ಒಂದ್ಸಾರಿ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಹಿಮಾಲಯ ಮತ್ತೆ ಕೈಲಾಸ ಯಾತ್ರೆಯನ್ನ ಮಾಡ್ಕೊಂಡು ಬಂದಿರ್ತಾರಂತೆ. ಕೈಲಾಸ ಯಾತ್ರೆಯನ್ನ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಗುರುಗಳಿಗೆ ಹೇಳ್ತಾರಂತೆ, ಸ್ವಾಮಿಗಳೇ ನಾನು ಕೈಲಾಸ ಯಾತ್ರೆಯನ್ನ ಮಾಡ್ಕೊಂಡು ಹಿಮಾಲಯ ಆ ಕಡೆ ಎಲ್ಲ ಹೋಗಿದ್ದೆ, ನಾನು ಎಲ್ಲವನ್ನ ಪರ್ಯಟನೆ ಮಾಡ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾರಂತೆ. ಆಗ ಗುರುಗಳು ಹೇಳ್ತಾರಂತೆ, ಕೈಲಾಸ ಇದೆಯಲ್ಲಪ್ಪ, ಆ ಕೈಲಾಸ ನಿಜ, ಅದು ಹಿಮಾಲಯ ಇದೆಯಲ್ಲ, ಹಿಮಾಲಯ ಆದ್ರೇನೆ ಕೈಲಾಸ ಕಾಣೋದು, ಹಿಮಾಲಯ ಆದ್ರೇನೆ ಕೈಲಾಸ ಕಾಣೋದು. ಹಿಮಾಲಯ ಆಗಬೇಕು, ಹಿಮ ಲಯ ಆಗಬೇಕು. ಹಿಮಾಲಯ ಅಂದ್ರೆ ಏನು ಅಂದ್ರೆ ಹಿಮ ಲಯ ಆಗಬೇಕು. ಈಗ ಅದೆಷ್ಟೋ ಹಿಮ ಮುಚ್ಕೊಂಡು ಒಳಗಿರೋದೇನೆ ಕಾಣಲ್ಲ. ಹಿಮ ನಮ್ಮೊಳಗಡೆ ಇರತಕ್ಕಂಥ ಹಿಮ ಮುಚ್ಕೊಂಡಿದೆ, ಒಳಗಡೆ ಇರ್ತಕ್ಕಂಥದ್ದು ಕಾಣಲ್ಲ, ಬರೀ ಹಿಮ ಕಾಣುತ್ತೆ. ಈಗ ಮುಚ್ಚಿರೋ ಹಿಮ ಒಂದಷ್ಟು ಲಯ ಆದ್ರೆ, ಅಂದ್ರೆ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಏನಿವೆ, ನಮ್ಮ ಅಹಂಕಾರ, ನಮ್ಮ ಮಮಕಾರ, ನಮ್ಮ ದುರ್ಗುಣ, ನಮ್ಮ ದುರ್ನಡತೆಗಳು, ಇವೆಲ್ಲ ಹಿಮದಂತೆ ನಮ್ಮನ್ನ ಮುಚ್ಕೊಂಡಿವೆ. ಈ ಒಳಗಡೆ ಮುಚ್ಕೊಂಡಿರುವಂತ ಇವೆಲ್ಲವೂ ಕೂಡ ನಮ್ಮಲ್ಲಿ ಲಯವಾದಾಗ ಆತ್ಮ ಸಾಕ್ಷಾತ್ಕಾರ ಆಗ್ತದೆ, ಅಲ್ಲಿಗೆ ಕೈಲಾಸ ಕಾಣ್ತದೆ ಅಂತ. ಇವು ಸಾಕ್ಷಾತ್ಕಾರ ಆಗಬೇಕು, ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ಅಹಂಕಾರಗಳು, ಅರಿಷಡ್ವರ್ಗಗಳು ಇವೆಲ್ಲವೂ ಕೂಡ ಲಯ ಆಗಬೇಕು, ನಾಶ ಆಗಬೇಕು.
ನಾಶ ಆದ್ಮೇಲೆ ಸಾಕ್ಷಾತ್ಕಾರ ಆಗ್ತದೆ, ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ಕೈಲಾಸ ಕಾಣ್ತದೆ ಅನ್ನುವಂಥದ್ದು ಹಿಮಾಲಯ ಯಾತ್ರೆಯ ಬಗ್ಗೆ ಗುರುಗಳು ಹೇಳ್ತಾ ಇದ್ದಂಥದ್ದು. ಒಂದ್ಸಾರಿ ಇದನ್ನ ವೆಂಕಟಾಚಲ ಅವಧೂತರು ಇದರಲ್ಲೂ ಕೂಡ ಒಂದ್ಸಾರಿ ಬರುತ್ತೆ. ಮುಕುಂದರು ಸ್ವಾಮಿಗಳು ಇರುವಂತ ಸಂದರ್ಭದಲ್ಲಿ ಒಂದ್ಸಾರಿ ಒಬ್ಬ ಹರಿಜನ ಹುಡುಗ ಶೆಡ್ಯೂಲ್ ಕ್ಯಾಸ್ಟ್ ಅವನ್ ಏನ್ ಮಾಡ್ತಾನಂತೆ, ಶಿವನ ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಂತೇಳಿ ಒಂದು ಸುದ್ದಿ ಬರುತ್ತಂತೆ. ಆತನನ್ನ ಯಾರು ಹೋಗಿದ್ದಾನೆ ಆತನನ್ನ ಪತ್ತೆ ಹಚ್ಚಿ ಆತನಿಗೆ ದಂಡವನ್ನ ಹಾಕಿ ಆತನನ್ನ ಕತ್ತಿಯ ಮೇಲೆ ಕೂರಿಸಿ ಮೆರವಣಿಗೆ ಹಾಕಿ ದಂಡ ಹಾಕಿ ದೇವರಿಗೆ ಮೈಲಿಗೆ ಅಂಟ್ಕೊತ್ತು ಅಂತೇಳಿ ರುದ್ರಾಭಿಷೇಕವನ್ನ ಮಾಡಿ, ಅದಾದ್ಮೇಲೆ ಲಕ್ಷ ಬಿಲ್ವಾರ್ಚನೆಯನ್ನ ಮಾಡಿ, ಲಕ್ಷ ಶಿವಮಂತ್ರ ಜಪವನ್ನ ಮಾಡಿ, ಅಖಂಡ ಭಜನೆಯನ್ನ ಮಾಡಿ, ಅನ್ನ ಸಂತರ್ಪಣೆಗಳನ್ನ ಆ ಜಾಗದಲ್ಲಿ ಮಾಡಿ ಮೈಲಿಗೆಯನ್ನ ಕಳ್ಕೊಂಡು ದೇವರನ್ನ ಶುದ್ಧಿಗೊಳಿಸಿದ್ರು ಅಂತ ಯಾರೋ ಒಬ್ಬ ಬಂದು ಹೇಳ್ತಾನಂತೆ ಮುಕುಂದರು ಸ್ವಾಮಿಗಳು. ಆಗ ಮುಕುಂದರು ಸ್ವಾಮಿಗಳು ಹೇಳ್ತಾರಂತೆ, ಓಹೋ ಹಂಗೈತೇನೋ, ಅವನು ಹರಿಜನ ಅಂದಮೇಲೆ ಹರನ್ ಗುಡಿ ಯಾಕೆ ಹೋಗ್ಬೋದೆ? ಹರ ಅಂತ ಹೇಳಿದ್ರೆ ಶಿವ, ಹರಿ ಅಂತ ಹೇಳಿದ್ರೆ ವಿಷ್ಣು, ಹರಿಜನ ಅಂತ ಇದ್ರಲ್ಲ, ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲರನ್ನು ಕೂಡ ಹರಿಜನ ಅಂತೇಳಿ ಕರೀತಾ ಇದ್ರು. ಗಾಂಧೀಜಿಯವರು ಮೊಟ್ಟ ಮೊದಲ ಬಾರಿಗೆ ಅವರನ್ನ ಹರಿಜನ ಅಂತೇಳಿ ಕರಿಬೇಕು ಅಂತೇಳಿ ಅವರು ಕರೆದ್ರು. ಆಗ ಇವರು ಹರಿಜನ ಅಂತೇಳಿ ಕರೀತಾ ಇದ್ರು. ಅದನ್ನ ಉಲ್ಲೇಖ ಮಾಡಿ ಹೇಳ್ತಾರೆ, ಹರಿಜನ ಹರನ ಗುಡಿ ಒಳಗೆ ಹೋಗ್ಬೋದೆ? ಹರಜನ ಆಗಿದ್ರೆ ಹೋಗ್ಲಿ ಅನ್ಬೋದಿತ್ತು, ಹರಿಜನ ಈಶ್ವರನ್ ಗುಡಿ ಯಾಕೆ ಹೋದ್ಮೇಲೆ ದೇವ್ರಿಗೆ ಸೂತ್ಕ ಆಗೈತೆ ಬಿಡು, ಅಂತೂ ಅವ್ರಿಗೆ ದಂಡ ಹಾಕಿ ಕತ್ತೆ ಮೇಲೆ ಮೆರವಣಿಗೆ ಮಾಡ್ಬೇಕಾದದ್ದೇ ಅಂತ ಹೇಳ್ತಾರಂತೆ. ಆಗ ಈ ವಿಚಾರವನ್ನ ಹೇಳಕ್ ಬಂದಿರುವಂತವನು ಖುಷಿ ಆಗತ್ತಂತೆ, ನಗ್ತಾನಂತೆ. ಆಗ ಮುಂದುವರ್ಕೊಂಡು ಮುಕುಂದೂರು ಸ್ವಾಮಿಗಳು ಮಾತನ್ನ ಮುಂದುವರಿಸಿ ಹೇಳ್ತಾರಂತೆ, ನೋಡಪ್ಪ, ಒಬ್ಬ ಹರಿಜನರ ಹುಡುಗ ದೇವರ ಗುಡಿಯಾಕ್ ಹೋದ್ರೆ ಆ ದೇವರಿಗೆ ಮೈಲಿಗೆ ಬಂದು ಸೂತ್ಕ ಆಯ್ತು ಅಂದ್ಮೇಲೆ ಆ ಹಿಂದುಳಿದವನು ಅವನ ಪವರ್ ಎಂತದ್ದಿರ್ಬೇಕು? ದೇವರ ಪವರ್ನಿಂದ ಅವನು ಶುದ್ಧ ಆಗಿ ಚೊಕ್ಕವಾಗ್ಬೇಕಪ್ಪ. ಅದ್ ಬಿಟ್ಟು ಅವನ ಶಕ್ತಿನೇ ದೊಡ್ಡದಾಗಿ ದೇವರೇ ಕೆಟ್ಟೋಯ್ತು ಅಂದ್ರೆ ಅದೆಂತ ದೇವ್ರು? ಸೋಜ್ಗ ನೋಡಪ್ಪ, ಸೋಜ್ಗ ಅಂದ್ರೆ ಇದೇ ಇರ್ಬೇಕು ಅಂತ ಮತ್ತೆ ನಗ್ತಾರಂತೆ. ನಮ್ಮ ವೆಂಕಟಾಚಲ ಗುರುಗಳು ಇದ್ದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಒಂದು ಘಟನೆ ನಡೆದಿತ್ತು. ಒಂದು ಸಂಜೆ ಸಕ್ರಾಯಪಟ್ಟಣಕ್ಕೆ ಅಲ್ಲಿ ಹತ್ರದಲ್ಲಿರ್ತಕ್ಕಂಥ ಈಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರು ಬರ್ತಾರಂತೆ ವೆಂಕಟಾಚಲ ಅವಧೂತರನ್ನ ನೋಡ್ಲಿಕ್ಕೆ. ಬಂದಾಗ ಗುರುಗಳು ಎಲ್ರಿಗೂ ಕೂಡ ಕಾಫಿಯನ್ನ ಕೊಡಿಸಿ ನಂತರ ಏನ್ ಎಲ್ರು ಒಟ್ಟಿಗೆ ಬಂದಿದ್ದೀರಾ, ಏನಾದ್ರೂ ತೊಂದರೆ ಆಯ್ತಾ ಅಂತ ಗುರುನಾಥರು ಪ್ರಶ್ನೆ ಕೇಳ್ತಾರಂತೆ. ಆಗ ಅಲ್ಲಿ ಒಬ್ರು ಹೇಳ್ತಾರಂತೆ, ಸ್ವಾಮಿ 3 ದಿನಗಳ ಹಿಂದೆ ಹಿಂದುಳಿದ ಜನಾಂಗದವನು ಬಂದು ಎಷ್ಟ್ ಹೇಳಿದ್ರು ಕೇಳದೆ ಗರ್ಭಗುಡಿ ಪ್ರವೇಶವನ್ನ ಮಾಡ್ಬಿಟ್ಟ. ನಮ್ಮ ಈಶ್ವರನಿಗೆ ಅವನ ಕರ್ಮ ಸುತ್ಕೊಬಿಟ್ಟಿದೆ, ಮುಂದೆ ಏನ್ ಕಾದಿದೆಯೋ ಗೊತ್ತಿಲ್ಲ, ಹಾಗಾಗಿ ಭಯದಿಂದ ನಾನ್ ನಿಮ್ಮಲ್ಲಿ ಸಲಹೆಯನ್ನ ಕೇಳಲಿಕ್ಕೆ ಬಂದಿದ್ದೇವೆ, ಮುಂದೇನ್ ಮಾಡ್ಬೇಕು ಅಂತ ನೀವೇ ತಿಳಿಸ್ರಿ ಅಂತ ಕೇಳ್ತಾರಂತೆ ಗುರುನಾಥರ ಹತ್ರ. ತಕ್ಷಣ ಗುರುನಾಥರು ಹೇಳ್ತಾರಂತೆ, ನಾಳೆಯಿಂದ ಆ ವ್ಯಕ್ತಿಗೆ ಪೂಜೆ ಮಾಡಿ ಅಂತ. ನಾಳೆಯಿಂದ ಶಿವನ ವಿಗ್ರಹವನ್ನ ಏನಿದೆ ಆ ಶಿವನ ವಿಗ್ರಹವನ್ನ ತೆಗ್ಸಿ ಆ ವ್ಯಕ್ತಿಯನ್ನ ಕೂರಿಸಿ ಪೂಜೆ ಮಾಡಿ ನೀವು ಎಲ್ಲ ಹಾರ್ತಾರಂತೆ. ಆಗ ಗುರುನಾಥರು ಹೇಳ್ತಾರಂತೆ, ಮತ್ತೇನಯ್ಯ, ಈಶ್ವರನನ್ನ ಕಂಡ್ರೆ ಸಾಕು ಎಲ್ಲರ ಪಾಪ ಕರ್ಮಗಳು ಸುಟ್ಟೋಗುವಾಗ ಅವನ ಕರ್ಮವೇ ಈಶ್ವರನಿಗೆ ಸುತ್ತಕೊಂಡಿದೆ ಅಂದಾದ್ರೆ ಅವನು ಈಶ್ವರನಿಗಿಂತ ದೊಡ್ಡವನು ಅಂತ ಆಯ್ತಲ್ವೇ? ಹೋಗಿ ಬರೀ ಭ್ರಮೆ ಬೇಡ, ನಿಮ್ಮ ಸಮಾಧಾನಕ್ಕೆ ಯಾರಾದ್ರೂ ಪುರೋಹಿತರನ್ನ ಕರೆಸಿ ಒಂದು ಪುಣ್ಯವನ್ನು ಅಥವಾ ರುದ್ರಾಭಿಷೇಕವನ್ನು ಮಾಡಿಸಿ ಅಂತ ಹೇಳಿ ಸಲಹೆಯನ್ನ ಕೊಟ್ರು ಅಂತ ವೆಂಕಟಾಚಲ ಅವಧೂತರ ಚರಿತ್ರೆಯಲ್ಲಿ ನಮಗೆ ಮಾಹಿತಿ ಸಿಗುತ್ತೆ. ಒಂದ್ಸಾರಿ ರುದ್ರಪ್ಪನವರು ಅಂತ ಒಬ್ರಿದ್ರು, ಈ ಕೃಷ್ಣ ಶಾಸ್ತ್ರಿಗಳ ಸಮಕಾಲೀನರು. ಅವರು ಕೂಡ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಂಥವ್ರು. ಅವರು ಒಂದ್ಸಾರಿ ಬಂದು ಅವರ ಹಿರಿಯ ಆಫೀಸರ್ ಒಬ್ಬರನ್ನ ಕರ್ಕೊಂಡ್ ಬರ್ತಾರಂತೆ ಗುರುಗಳ ಹತ್ರಕ್ಕೆ. ಆ ಗುರುಗಳ ಹತ್ರಕ್ಕೆ ಕರ್ಕೊಂಡ್ ಬಂದಾಗ ಅವರ ಗೆಳೆಯರು ಒಬ್ರು ಕೇಳ್ತಾರಂತೆ, ಗುರುಗಳೇ, ಈ ನಾಮಸ್ಮರಣೆ ಭಜನೆ ಈ ಮುಂತಾದವೆಲ್ಲವನ್ನ ಮಾಡ್ತಾರಲ್ಲ, ಆ ಮುಂತಾದವಕ್ಕೆ ಏನಾದ್ರೂ ಲೆಕ್ಕ ಇದೆಯಾ? ಈ ನಾಮಸ್ಮರಣೆ ಭಜನೆ ಇವೇನಾದ್ರೂ ಮಾಡೋದ್ರಿಂದ ಏನಾದ್ರೂ ಉಪಯೋಗ ಇದೆಯಾ? ಇದರಿಂದ ಭವವನ್ನ ದಾಟ್ಬೋದಾ? ಈ ಸಂಸಾರದ ಭವವನ್ನ ದಾಟ್ಲಿಕ್ಕೆ ಇವು ಅನುಕೂಲ ಆಗುತ್ತಾ ಅಂತ ಕೇಳ್ತಾರಂತೆ. ಆಗ ಸ್ವಾಮಿಗಳು ತಕ್ಷಣ ಹೇಳ್ತಾರಂತೆ, ಯಾಕಿಲ್ಲ, ಎಲ್ಲಕ್ಕೂ ಲೆಕ್ಕ ಇದೆಯಪ್ಪ, ನೀನ್ ಮಾಡುವಂತ ಪ್ರತಿಯೊಂದಕ್ಕೂ ಲೆಕ್ಕ ಇದೆ. ಒಂದು ಮಗು ಹುಟ್ಟುತ್ತೆ, ತಾಯಿ ಹಾಲು ಕುಡಿಯುತ್ತೆ, ಸ್ವಲ್ಪ ಸಮಯ ಆದ್ಮೇಲೆ ಅದು ಬಾಟ್ಲಿಂದ ಹಾಲು ಕುಡಿಯುತ್ತೆ, ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಲೋಟದಿಂದ ಹಾಲು ಕುಡಿಯುತ್ತೆ. ಹೀಗೆ ಎಲ್ಲಾ ಸಾಧನೆಗೂ ಇವೆಲ್ಲ ಮೆಟ್ಲುಗಳಿದ್ದಾಗಪ್ಪ, ಮೆಟ್ಟಲುಗಳಿದ್ದಾಗೆ ಅವರವರ ಶಕ್ತಾನುಸಾರ ಅವರಿಗೆ ಅದು ಲಭಿಸುತ್ತಾ ಹೋಗುತ್ತೆ ಅಂತ ಗುರುಗಳು ನಾಮಸ್ಮರಣೆ ಬಗ್ಗೆ ಹೇಳ್ತಾರಂತೆ. ಒಂದ್ಸಾರಿ ಮಾತಿನ ಮಧ್ಯೆ ಸ್ವಾಮಿಗಳು ಹೇಳ್ತಾರಂತೆ, ಒಬ್ಬಮ್ಮ ಇದ್ದಾಳೆ, ಒಬ್ಬಮ್ಮ, ಆ ಅಮ್ಮನಿಗೆ 6 ಜನ ಮಕ್ಳಿದಾವೆ. ಒಬ್ಬಮ್ಮ ಇದ್ದಾಳೆ, ಅವಳಿಗೆ 6 ಜನ ಮಕ್ಳಿದಾವೆ. 6 ಜನನು
ಒಳ್ಳೆ ಒಗ್ಗಟ್ಟಾಗಿರ್ತಾರೆ, ಒಬ್ರನ್ನ ಬಿಟ್ಟು ಒಬ್ರು ಇರಲ್ಲ. ಎಂತ ಒಳ್ಳೆ ಹುಡುಗ್ರಪ್ಪ ಅಂತ ನೀವೇನಾರ ಒಬ್ನನ್ನ ಹತ್ರ ಕರ್ಕೊಂಡ್ರೆ ಸಾಕು 6 ಜನನು ಬಂದ್ಬಿಡ್ತಾರೆ. ಯಾಕೆಂದ್ರೆ ಅಂತ ಒಗ್ಗಟ್ಟು ಅವ್ರದ್ದು. ನೀನ್ ಅವ್ರ ಕುಟೆ ಆಟ ಆಡ್ಕೊಂಡು ಕಾಲ ಕಳಿತೀಯ, ಅವ್ರ ತಾಯಿ ಇದ್ದಾಳೆ ನೋಡು, ಅಯ್ಯಮ್ಮ ನನ್ನ ಮಕ್ಳು ಎಲ್ಗೋದು ಅಂತ ಹುಡಿಕಾಡ್ಕೊಂಡು ಬರ್ತಾಳೆ ನೋಡು, ನಿನ್ ತವ ಅವರದ್ನ ಕಂಡು ಸಿಟ್ಟಾಗಿ ನೀನ್ ಹಿಡ್ಕೊಂಡ್ ಕೆನೆಗೆ ಹೊಡೆದು ಕಾಲಾಗ್ ತುಳಿದು ಒಸ್ಕಾಕಿ ತನ್ನ ಮಕ್ಳನ್ ಕರ್ಕೊಂಡು ಹಂಗೆ ಹೋಗ್ತಾಳೆ. ನಿನ್ ಕತೆನೆ ಮುಗ್ದೋಯ್ತು ಅಂತೇಳಿ ಆ ಯಮ್ಮನ ಬಗ್ಗೆ ಹೇಳ್ತಾ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥವ್ರು ಕೇಳ್ತಾರೆ, ಯಾರು ಸ್ವಾಮಿ ಆ ಯಮ್ಮ ಅಂತ. ಆಗ ಗುರುಗಳು ಹೇಳ್ತಾರೆ, ಆ ಯಮ್ಮ ಮಾಯಮ್ಮ ಕಣೋ, ಮಾಯೆ ಮಾಯೆ ಅನ್ನುವಂತ ಅಮ್ಮ ಅದು ಮಾಯಮ್ಮ. ಅರಿಷಡ್ ವರ್ಗ ಏನಿದೆ, ಅರಿಷಡ್ ವರ್ಗಗಳಲ್ಲಿ ಕಾಮ ಅನ್ನುವಂಥದ್ದು ಒಂದನ್ನ ನೀವೇನಾದ್ರೂ ಹತ್ರ ಕರ್ಕೊಂಡ್ರೆ, ಕಾಮ ಅನ್ನುವಂಥದ್ದನ್ನ ಒಂದನ್ನ ಹತ್ರ ಕರ್ಕೊಂಡ್ರೆ ಇನ್ನು ಉಳಿದಿರ್ತಕ್ಕಂಥ 5 ಕೂಡ ನಿಮ್ಮ ಒಳವಕ್ಕೂ ನಿಮ್ಮನ್ನ ನಾಶ ಮಾಡ್ತದೆ ಅನ್ನುವಂಥದ್ದನ್ನ ಹಾಸ್ಯವಾಗಿ ಗುರುಗಳು ಹೇಳ್ತಾ ಇದ್ರಂತೆ. ಒಂದಿನ ಈ ಸಕ್ರಾಯ ಪಟ್ಟಣದಲ್ಲಿ ಶಕುನಗಿರಿ ಬೆಟ್ಟ ಅಂತ ಇದೆ. ಶಕುನಗಿರಿ ಬೆಟ್ಟ ಅಂತ ಬೆಟ್ಟಕ್ಕೆ ಆಗಾಗ ಹೋಗ್ತಾ ಇದ್ರಂತೆ ಮುಕುಂದರು ಸ್ವಾಮಿಗಳು. ಸಕ್ರಾಯ ಪಟ್ಟಣದ ಶಕುನಗಿರಿ ಬೆಟ್ಟಕ್ಕೆ ಆಗಾಗ ಹೋಗ್ತಾ ಇದ್ರಂತೆ. ಆಗಾಗ ಹೋಗುವಂತ ಸಂದರ್ಭದಲ್ಲಿ ಹೋಗಿ ಬರುವಾಗ, ಬೆಟ್ಟಕ್ಕೆ ಹೋಗಿ ಬರುವಾಗ ಲೇಟ್ ಆಗಿತ್ತಂತೆ. ಅಲ್ಲಿ ಪಕ್ಕದಲ್ಲಿ ಇರುವಂತ ಒಂದು ಊರಿನಲ್ಲಿ ಉಳ್ಕೋತಾರಂತೆ, ಒಂದು ಊರಿನ ಒಂದು ಮನೆಯಲ್ಲಿ ಉಳ್ಕೋತಾರಂತೆ. ಆ ಉಳ್ಕೊಂಡಾಗ ಆ ಮನೆಯೊಂದ್ರಿಂದ, ಪಕ್ಕದ ಮನೆಯೊಂದ್ರಿಂದ ಯಾರೋ ಒಬ್ಬ ವಯಸ್ಸಾಗಿರುವಂತ ಒಬ್ರು ಅಳ್ತಾ ಇರ್ತಾರಂತೆ. ಆಗ ಸ್ವಾಮಿಗಳು ಯಾರು ಹಂಗಳ್ತಾರೆ, ಏನಾಯ್ತು ಅಂತ ಕೇಳ್ಕೊಂಡು ವಿಚಾರಿಸ್ಕೊಂಡ್ ಬರೋಣ ಅಂತೇಳಿ ಅಲ್ಲಿಗೆ ಹೋಗ್ತಾರಂತೆ. ಅಳ್ತಾ ಇದ್ದಂತಹ ಧ್ವನಿ ಕೇಳ್ತಾ ಇತ್ತಲ್ಲ, ಆ ಮನೆಗೆ ಹೋಗ್ತಾರಂತೆ. ಆಗ ಮನೆಯವ್ರು ಹೇಳ್ತಾರಂತೆ, ಸ್ವಾಮಿ ನಮಗಿದ್ದವನು ಒಬ್ಬನೇ ಒಬ್ಬ ಮಗ, ಅವನು 5 ವರ್ಷದವನು, ಅವನಿಗೆ ಏನೋ ಕಾಯಿಲೆ, ಅವನು ಉಳಿಯಂಗಿಲ್ಲ. ಹಾಗಾಗಿ ಬೇಲೂರಿಂದ ಒಬ್ಬ ಡಾಕ್ಟರ್ನ ನಾವು ಕರ್ಕೊಂಡು ಬಂದಿದ್ವಿ. ಅವರು ತಮ್ಮ ಕೈಲಾದ ಎಲ್ಲವನ್ನ ಮಾಡ್ತಾ ಇದ್ರು, ಮಾಡಾಗಿತ್ತು. ಆದ್ರೆ ಈಗಾಗಲೇ ರಾತ್ರಿ 9 ಗಂಟೆ ಆಗೋಗಿದೆ. ಇವತ್ತೊಂದು ಇಂಜೆಕ್ಷನ್ ಕೊಡ್ಬೇಕಿತ್ತು. ಆ ಇಂಜೆಕ್ಷನ್ ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಈ ಚಿಕ್ಕಮಗಳೂರು ಅರಸೀಕೆರೆಗೆ ಹೋದ್ರೆ ಇಂಜೆಕ್ಷನ್ ಸಿಗುತ್ತೆ, ಆದ್ರೆ ಅಲ್ಲಿಗೆ ಹೋಗಿ ಬರುವಷ್ಟು ಕಾಲಾವಕಾಶ ನಮ್ಮಲ್ಲಿಲ್ಲ. ಎಂತ ಹೇಳಿದ್ರೆ ಆಗ ಇನ್ನೂ ಕೂಡ ಯಾವುದೇ ವಾಹನಗಳು 1950 1960 ಆಸುಪಾಸಿನಲ್ಲಿ ಇವತ್ತು ಯಾವ್ದು ಟ್ರಾನ್ಸ್ಪೋರ್ಟೇಶನ್ ಇದೆ, ಇವತ್ತಿನ ರೀತಿಯಲ್ಲಿ ಆಗ ಯಾವ್ದು ಟ್ರಾನ್ಸ್ಪೋರ್ಟೇಶನ್ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ವಾಹನ ಸೌಕರ್ಯ ಯಾವ್ದು ಇಲ್ಲ. ಈಗ ಆ ಇಂಜೆಕ್ಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಮಗ ಸತ್ತೋಗ್ತಾನೆ. ಸುಮಾರು ವರ್ಷ ಆದ್ಮೇಲೆ ಹುಟ್ಟಿರುವಂತ ಮಗ, ಆ ಮಗನನ್ನ ಉಳಿಸ್ಕೋಬೇಕು, ಉಳಿಸ್ಕೊಳ್ಳಿಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ, ಆ ಇಂಜೆಕ್ಷನ್ ನಮ್ಗೆ ಈಗ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ ಅಂತ ಹೇಳಿ ಗಳಗಳನೆ ಆತ ಅಳ್ತಾನೆ. ಅಲ್ಲಿನ ಪರಿಸ್ಥಿತಿಯನ್ನ ಮೂಕರಂತೆ ಕೇಳಿದಂತ ಸ್ವಾಮಿಗಳು ಆ ಡಾಕ್ಟರ್ ಹತ್ರ ಹೋಗಿ ಕೇಳ್ತಾರೆ, ನೋಡಿ ಸ್ವಾಮಿ ಒಬ್ಬನೇ ಮಗನಂತೆ, ಹೆಂಗಾನ ಮಾಡಿ ಉಳಿಸ್ಕೊಡಿ, ಪುಣ್ಯ ಬರ್ತದೆ ಸ್ವಲ್ಪ ನಿಮಗೆ ಅಂತಂತಾರೆ. ಆಗ ಡಾಕ್ಟರ್ ಹೇಳ್ತಾರಂತೆ, ಏನು ಮಾಡಕ್ಕಾಗಲ್ಲ ಸ್ವಾಮಿ, ಕೊರಾಮಿನ್ ಅನ್ನುವಂತ ಇಂಜೆಕ್ಷನ್ ಒಂದು ಬೇಕು. ಆ ಕೊರಾಮಿನ್ ಅನ್ನುವಂತ ಇಂಜೆಕ್ಷನ್ ಒಂದು ಕೊಟ್ರೆ ಇವ್ರನ್ನ ಬದುಕಿಸ್ಬೋದು. ಇಂಜೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ದೇವ್ರು ಬಂದ್ರು ಬದುಕ್ಸಕ್ಕಾಗಲ್ಲ ಅಂತ ಹೇಳ್ತಾರಂತೆ. ಆಗ ಸ್ವಾಮಿಗಳು ಹೇಳ್ತಾರಂತೆ, ನೋಡಿ ಸ್ವಾಮಿ ಅಲ್ಲೇ ನಿಮ್ಮ ಬ್ಯಾಗ್ದಲ್ಲೇ ಚೀಲ್ದಾಗೆ ಹುಡುಕಿ ದೇವ್ರು, ಆ ಸೀಲ್ದಾಗ ಏನಾದ್ರು ಸಿಗ್ಬೋದೇನೋ ನೋಡಿ ಸ್ವಲ್ಪ ಅಂತಾರಂತೆ. ಆಗ ಡಾಕ್ಟರ್ ಹೇಳ್ತಾರಂತೆ, ಇಲ್ಲಪ್ಪ ಅದೆಲ್ಲ ತುಂಬಾ ಕಾಸ್ಟ್ಲಿ ಇಂಜೆಕ್ಷನ್ ಅದು, ಅದನ್ನ ನಾವು ತರ್ಸ್ಕೊಳ್ಳೋದೇ ಅಪರೂಪ, ಅದನ್ನ ಉಪಯೋಗಿಸೋದೇ ಅಪರೂಪ, ಅದರಲ್ಲೂ ಕೂಡ ನಾನು ತರ್ಸ್ಕೊಂಡು ಇಟ್ಕೊಂಡಿಲ್ಲ ಅಂತ ಸ್ವಾಮಿಗಳು ಹೇಳ್ತಾರಂತೆ. ಇಲ್ಲ, ಯಾವಾಗ್ಲೋ ಯಾವ್ದಾದ್ರು ಜ್ಞಾನದಲ್ಲಿ ನೀವು ಇಟ್ಕೊಂಡಿರ್ಬೋದೇನೋ, ಸ್ವಲ್ಪ ನೋಡಿ ಕೈ ಹಾಕಿ ಅಂತೇಳಿ ಹಠ ಮಾಡ್ತಾರಂತೆ. ಹಠ ಮಾಡಿದಂತ ಸಂದರ್ಭದಲ್ಲಿ ಇವರು ಏನ್ರಪ್ಪ ಈ ತಾತ ತಲೆ ತಿಂತಾನಲ್ಲ, ಸುಮ್ನೆ ಎಷ್ಟ್ ಹೇಳಿದ್ರು ಕೇಳೋದೇ ಇಲ್ವಲ್ಲ, ನೋಡು ನೀನೆ ಅಂತೇಳಿ ಆ ಚೀಲವನ್ನ ಒದರುತ್ತಾರಂತೆ. ಒದರುದಾಗ ಆ ಚೀಲದ ಒಳಗಡೆಯಿಂದ ಆ ಕೊರಾಟಿನ್ ಇಂಜೆಕ್ಷನ್ ಬರುತ್ತಂತೆ, ಬೀಳ್ತಂತೆ. ಆಗ ಡಾಕ್ಟರ್ ಶಾಕ್ ಆಗ್ತಾರಂತೆ. ಆಗ ಮುಕುಂದರು ಸ್ವಾಮಿಗಳು ಹೇಳ್ತಾರಂತೆ, ಇಂಜೆಕ್ಷನ್ ನೋಡಿದ್ರ ಎಂದೋ ಯಾವಾಗ್ಲೋ ಯಾರಿಗೋ ತಂದಿರ್ತೀರಿ, ಮರ್ಬಿಟ್ಟಿರ್ತೀರಿ, ಬಿಡಿ ಮರೆವು ಅನ್ನುವಂಥದ್ದು ಎಲ್ರಿಗೂ ಇದ್ದೇ ಇರ್ತದೆ, ಚುಚ್ಚಿ ಸ್ವಲ್ಪ ಅಂತೇಳಿ ಆ ಹುಡುಗನ್ಗೆ ಇಂಜೆಕ್ಷನ್ ಅನ್ನ ಚುಚ್ಚಿಸ್ತಾರಂತೆ. ಇದೇ ರೀತಿಯಲ್ಲಿ ಸುಮಾರು ಪವಾಡಗಳನ್ನ ಮಾಡಿದ್ದಾರೆ. ಅಂತ ಚೀಲದೊಳಗಡೆ ಇಂಜೆಕ್ಷನ್ ಅನ್ನ ತಂದವ್ರು ಯಾರು? ಅಪರೂಪದಲ್ಲಿ ಅಪರೂಪ ಆಗಿರುವಂತ ಇಂಜೆಕ್ಷನ್ ಅಲ್ಲಿ ಚೀಲದೊಳಗಡೆ ಇದ್ಕಿದಂತೆ ಪ್ರತ್ಯಕ್ಷ ಆಗಿದ್ದಾಗೆ ಇವೆಲ್ಲವನ್ನ ಹುಡಿಕೊಂಡು ಹೋದಾಗ ಇವೆಲ್ಲ ನಮಗೆ ಪವಾಡದ ರೀತಿಯಲ್ಲಿ ಕಾಣಿಸುತ್ತೆ ನಮಗೆ. ಇದೇ ರೀತಿ ಇನ್ನೊಂದ್ಸಾರಿ ಕೃಷ್ಣ ಶಾಸ್ತ್ರಿಗಳು ಮತ್ತೆ ಇವರು ಯಾವ್ದೋ ಒಂದು ಊರಿಗೆ ಹೋಗ್ತಾ ಇರ್ತಾರೆ ಬಸ್ನಲ್ಲಿ. ಯಾವ್ದೋ ಒಂದು ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬ ಗರ್ಭಿಣಿ ಹೆಂಗ್ಸ್ ಇರ್ತಾಳೆ. ಆ ಗರ್ಭಿಣಿ ಹೆಂಗ್ಸ್ಗೂ ಅಲ್ಲಿ ಆ ಬಸ್ಸಿನ ಕಂಡಕ್ಟರ್ಗೂ ಜಗಳ ನಡೀತಾ ಇರುತ್ತೆ. ಏನಂದ್ರೆ ಆ ಜಗಳದಲ್ಲಿ ಅವಳಿಗೇನೋ ಹೆರಿಗೆ ಬೇನೆ ಅನುಭವಿಸ್ತಾ ಇರ್ತಾಳೆ. ಹೆರಿಗೆ ಬೇನೆ ಅನುಭವಿಸುವಂತ ಸಂದರ್ಭದಲ್ಲಿ ಯಾಕೆ ಪಟ್ಟೆನಪ್ಪ ಅಂತ ಹೇಳಿದ್ರೆ, ಏನು ಬಸ್ಸು ಲೇಟ್ ಆಯ್ತು, ಈ ಬಸ್ಸು ಲೇಟ್ ಆದ್ರಿಂದ ನನಗೆ ಇಲ್ಲಿ ಹೊಟ್ಟೆ ನೋವು ಜಾಸ್ತಿ ಆಯ್ತು, ನಾನು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ,
ಆಸ್ಪತ್ರೆಗೆ ಹೋಗ್ಬೇಕು, ಜೊತೆಗೆ ಅದರ ಸಂಪೂರ್ಣ ದುಡ್ಡನ್ನ ಈ ಬಸ್ನೋನೆ ನನ್ಗೆ ಬರ್ಸ್ಬೇಕು ಅಂತ ಆ ದೊಡ್ಡ ಜಗಳ ನಡೀತಾ ಇರುತ್ತೆ. ಆ ಜಗಳ ನಡೆಯುವಂತ ಸ್ಥಳಕ್ಕೆ ಇವ್ರು ಸ್ವಾಮಿಗಳು ಹೋಗ್ತಾರೆ. ಸ್ವಾಮಿಗಳು ಕೇಳ್ತಾರೆ ಏನು ಅಂತ ಎಲ್ಲವನ್ನ ವಿಚಾರ ಮಾಡ್ಕೊಂಡು ಎಲ್ಲ ಆದ್ಮೇಲೆ ಅಲ್ಲಿ ಯಾವ್ದೋ ಒಬ್ಬ ಹುಡುಗ ಹೋಗ್ತಾ ಇರ್ತಾನೆ. ಆ ಹುಡ್ಗನ್ ಪಕ್ಕ ಏನೋ ಒಂದು ಕಾಗದ ಹಾರ್ಕೊಂಡು ಹೋಗ್ತಾ ಇರ್ತಂತೆ. ಆ ಹುಡ್ಗನ್ ಕೂಗ್ ಹೇಳ್ತಾರಂತೆ, ಯಾವ್ದೋ ಒಂದು ಕಾಗದ ಹಾರ್ತಾ ಇದೆ ತಕೊಂಡ್ಮಪ್ಪ ಅಂತ. ಸಾಮಾನ್ಯವಾಗಿ ನೋಡ್ತಾ ಕಾಗದ 100 ರೂಪಾಯಿ ನೋಟ್ ಆಗತ್ತಂತೆ. ಕಾಗದ ಇವ್ರಿಗೆ ಸುಮಾರು ದೂರದಲ್ಲಿ, ಅಂದ್ರೆ ಒಂದು 100 ಮೀಟರ್ ಅಲ್ಲಿ ಒಂದು ಕಾಗದ ಹಾರ್ಕೊಂಡು ಹೋಗ್ತಾ ಇರ್ತಂತೆ ಗಾಳಿ ಬಡ್ತಕ್ಕೆ. ಆ ಗಾಳಿ ಬಡ್ತಕ್ಕೆ ಹಾರ್ಕೊಂಡು ಹೋಗ್ತಾ ಇರುವಂತ ಒಂದು 100 ರೂಪಾಯಿ ನೋಟು ಆ ಹುಡುಗ ಕೈಯಿಂದ ತಗೊಂಡ್ಮೇಲೆ ಅದು ಕಾಗದ 100 ರೂಪಾಯಿ ಆಗಿತ್ತಂತೆ. ಇದು ಸ್ವಯಂ ಕೃಷ್ಣ ಶಾಸ್ತ್ರಿಗಳೇ ಪ್ರತ್ಯಕ್ಷವಾಗಿ ನೋಡಿರುವಂತ ಘಟನೆ ಇದು. ಅದನ್ನ ಅವರು ಉಲ್ಲೇಖ ಮಾಡ್ತಾರೆ ಬುಕ್ ನಲ್ಲಿ. ಇಂತಹ ನೂರಾರು ಪವಾಡಗಳನ್ನ ಮಾಡಿದ್ದಾರೆ. ಪವಾಡಗಳಿದಾವೆ, ಆದ್ರೆ ನಾನು ಪವಾಡಗಳನ್ನ ಜಾಸ್ತಿ ಹೇಳ್ತಾ ಇಲ್ಲ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಪವಾಡಕ್ಕೆ ಜೋತು ಬೀಳ್ತಕ್ಕಂಥವ್ರು. ಪವಾಡಗಳಿಗಿಂತ ಗುರುವಿನ ತತ್ವ ವಿಚಾರಗಳು ಮುಖ್ಯ ಅನ್ನುವಂತ ಕಾರಣಕ್ಕಾಗಿ ನಾನು ಆಯ್ಕೆ ಮಾಡಿಕೊಂಡು ತತ್ವ ವಿಚಾರಗಳನ್ನು ಹೇಳುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. 6:50 ಇನ್ನೊಂದು ಕಥೆಯನ್ನ ಹೇಳಿ, ಚಿಕ್ಕ ಕಥೆಯನ್ನ ಮುಕುಂದರು ಸ್ವಾಮಿಗಳು ಯಾವಾಗ್ಲೂ ಹೇಳ್ತಾ ಇದ್ದಂತ ಒಂದು ಚಿಕ್ಕ ಕಥೆಯನ್ನ ಹೇಳಿ ನಾನು ಇವತ್ತಿನ ಸತ್ಸಂಗವನ್ನ ಮುಗಿಸ್ತೇನೆ. ಒಂದ್ಸಾರಿ ಎಲ್ರೂ ಕೂಡ ಸೇರ್ಕೊಂಡು ಸತ್ಯ, ಧರ್ಮ, ನೀತಿ, ನಡತೆ ಮತ್ತೆ ಅನುಷ್ಠಾನ, ಧರ್ಮ ಇವ್ರಗಳ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಚರ್ಚೆ ಮಾಡ್ತಾ ಇರ್ತಾರೆ. ಚರ್ಚೆ ಮಾಡ್ತಾ ಇರುವಾಗ ಸ್ವಾಮಿಗಳು ಒಂದು ಕಥೆಯನ್ನ ಹೇಳ್ತಾರೆ. ಆ ಕಥೆ ಏನಪ್ಪಾ ಅಂದ್ರೆ, ಒಂದ್ ಊರಾಗೆ ಒಬ್ಬ ಕಳ್ಳ ಇದ್ದಂತೆ. ಒಬ್ಬ ಕಳ್ಳ, ಅವನ್ ಕಳ್ಳ ಅಂದ್ರೆ ಅಂತಿಂತ ಕಳ್ಳ ಅಲ್ಲ, ಐನಾತಿ ಕಳ್ಳ ಅಂತೆ ಅವನು. ಐನಾತಿ ಕಳ್ಳ ಅಂದ್ರೆ ಅವನ್ ಕಳ್ಳ ಅಂತ ಗೊತ್ತು ಎಲ್ರಿಗೂ. ಅವನ್ ಪಕ್ಕಕ್ ಬಂದ್ರೆ ಸಾಕು ಎಲ್ರು ಹುಷಾರಾಗ್ತಾ ಇದ್ರಂತೆ. ಆದ್ರೂ ಕೂಡ ಅವ್ರು ಹುಷಾರಾಗಿದ್ರು ಕೂಡ ಅವ್ರ ಕಣ್ಣು ತಪ್ಪಿಸಿ ಏನಾದ್ರೂ ಒಂದ್ ಕದ್ಕೊಂಡು ಹೋಗ್ತಿದ್ನಂತೆ. ಅಂತ ಕಳ್ಳ ಅಂದ್ರೆ ಕಳ್ಳ. ಒಂದ್ಸಾರಿ ಯಾರೋ ಆ ಊರಿಗೆ ಒಬ್ಬ ಸ್ವಾಮೀಜಿ ಬರ್ತಾರಂತೆ. ದಿನ 6 ಗಂಟೆಯಿಂದ 9 ಗಂಟೆ ಗಂಟ ಸತ್ಸಂಗ ಪ್ರವಚನ ನಡೀತಾ ಇರ್ತದಂತೆ. ಈ ಕಳ್ಳನು ಕೂಡ ಅವ್ರ ಜೊತೆಗೆ ಬರ್ತಾ ಇದ್ದಂತೆ. ಆ ಸತ್ಸಂಗಕ್ಕೆ ಬರ್ತಕ್ಕಂಥವ್ರು ಪ್ರವಚನ ಕೇಳಲಿಕ್ಕೆ ಬರ್ತಾ ಇದ್ರಲ್ಲ, ಎಲ್ರು ಕೂಡ ಹುಷಾರಾಗಿದ್ರು ಕೂಡ ಅವ್ರ ಕೈಯಿನ ವಾಚು, ಪರ್ಸು, ಚಪ್ಪಲಿ ಏನಾದ್ರೂ ಒಂದು ಏನ್ ಸಿಗುತ್ತೆ ಅದನ್ನ ಕಳ್ತನ ಮಾಡ್ತಾನೆ ಇದ್ನಂತೆ. ಅವ್ರು ಎಷ್ಟೇ ಹುಷಾರಾಗಿದ್ರು ಕಳ್ತನ ಮಾಡ್ತಾ ಇದ್ನಂತೆ. ಆತ ಒಂದಿನ ಏನ್ ಮಾಡಿದ್ನಂತೆ, ಸ್ವಾಮೀಜಿ ಬಂದಿದ್ರಲ್ಲ, ಸ್ವಾಮೀಜಿಗೆ ನನ್ಗೇನಾದ್ರೂ ಉಪದೇಶ ಕೊಡಿ, ಯಾವ್ದಾದ್ರು ಮಂತ್ರವನ್ನ ಉಪದೇಶ ಕೊಡಿ ಸ್ವಾಮಿ ಅಂತೇಳಿ ಆ ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡ್ಕೊಂಡಂತೆ. ಸ್ವಾಮಿಗಳಿಗೆ ಯಾರು ಹೇಳಿದ್ರಂತೆ, ಸ್ವಾಮಿ ಹುಷಾರಾಗಿರಿ, ಇಲ್ಲೊಬ್ಬ ಐನಾತಿ ಕಳ್ಳ ಇದ್ದಾನೆ, ಅವನೇನಾದ್ರೂ ನಿಮ್ಮ ಹತ್ರ ಬಂದು ಏನಾದ್ರೂ ಇರೋಬರ ದುಡ್ಡು ಗಿಡ್ಡಿ ಏನಾದ್ರು ಕದ್ಕೊಂಡು ಹೋದಾನು, ಹುಷಾರಿಗಿರಿ ಅಂತ ಯಾರೋ ಒಬ್ರು ಹೇಳಿದ್ರಂತೆ. ಈ ಸ್ವಾಮಿ ಗೊತ್ತಿತ್ತಂತೆ ಇವನ್ ಕಳ್ಳ ಅಂತಿಂತ ಕಳ್ಳ ಅಲ್ಲ, ಐನಾತಿ ಕಳ್ಳ ಅಂತ. ಸ್ವಾಮಿ ಹೇಳಿದ್ರಂತೆ, ಕಳ್ತನ ಮಾಡೋರ್ಗೆಲ್ಲ ಈ ನಾನೇನೇ ಮಂತ್ರಗಳನ್ನ ಕೊಟ್ರು ಕೂಡ, ಉಪದೇಶ ಕೊಟ್ರು ಕೂಡ ಅದು ಸಿದ್ಧಿ ಆಗಲ್ಲಪ್ಪ ಅಂತಂದ್ರಂತೆ. ಆಗ ಇವನ್ ಬಿಡ್ಲೇ ಇಲ್ವಂತೆ, ಹಠ ಮಾಡಿದ್ನಂತೆ, ಸ್ವಾಮಿ ಅದು ಸಿದ್ಧಿನಾರ ಆಗ್ಲಿ ಏನಾದ್ರೂ ಆಗ್ಲಿ ನೀವು ಮಂತ್ರ ಒಟ್ಟು ಕೊಡಿ ನನಗೆ. ಆಗ ಹೇಳ್ತಾನಂತೆ, ಉಪದೇಶ ಕೊಡ್ಬೋದು, ಆದ್ರೆ ಉಪದೇಶ ಕೊಟ್ರೆ ನೀನ್ ಸುಳ್ಳು ಹೇಳೋದೇನಾದ್ರೂ ಬಿಟ್ರೆ ನಾನು ಉಪದೇಶ ಕೊಡ್ತೀನಿ. ಕಳ್ತಾನ ಅಂತೂ ಬಿಡಕ್ಕಾಗಲ್ಲ ಅಂತ ಹೇಳ್ತೀಯ ನೀನು, ಕಳ್ತಾನ ನೀನ್ ಹೊಟ್ಟೆಪಾಡು ಅಂತ ಹೇಳ್ತೀಯ, ಕಳ್ತಾನ ನೀನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಜೀವನ ಇಲ್ಲ ಅಂತ ಹೇಳ್ತೀಯ. ಆಯ್ತು, ಕಳ್ತಾನವನ್ನ ಬಿಡಬೇಡ, ಸುಳ್ಳು ಹೇಳೋದನ್ನಾದ್ರೂ ಬಿಡು. ನೀನು ಸುಳ್ಳು ಹೇಳೋದನ್ನ ಬಿಡ್ತೀನಿ ಅಂತ ನೀನ್ ನನಗೆ ಮಾತು ಕೊಟ್ರೆ, ವಾಗ್ದಾನ ಕೊಟ್ರೆ ನಾನು ನಿನಗೆ ಉಪದೇಶ ಮಾಡ್ತೀನಿ ಅಂತ ಹೇಳ್ತಾರಂತೆ. ಆಗ ಕಳ್ಳ ಒಪ್ಕೋತಾನಂತೆ, ನಾನು ಕಳ್ತಾನ ಬಿಡಲ್ಲ, ಆದ್ರೆ ಸುಳ್ಳು ಹೇಳೋದ್ ಮಾತ್ರ ಬಿಡ್ತೀನಿ. ಆಯ್ತು ಅಂತೇಳಿ ಸ್ವಾಮಿಗಳು ಉಪದೇಶವನ್ನ ಕೊಟ್ಟು, ನೀನ್ ಎಲ್ಲಿಗೆ ಹೋಗು, ಏನೇ ಮಾಡು, ಈ ಮಂತ್ರ ನಾನೇನ್ ಕೊಟ್ಟಿದ್ದೀನಲ್ಲ ಅದನ್ನ ಮರೀದೇನೆ ಸದಾಕಾಲ ಮನಸ್ಸಿನಾಗೆ ನುಡಿತಾ ಇರ್ಬೇಕಪ್ಪ ಅಂತೇಳಿ ಆ ಸ್ವಾಮೀಜಿಗಳು ಆ ಊರಿಂದ ಹೋಗ್ತಾರಂತೆ. ಈ ಕಳ್ಳ ಕಳ್ತನ ಮಾಡ್ತಾ ಇದ್ನಂತೆ, ಆದ್ರೆ ಸ್ವಾಮಿಗಳಿಗೆ ಒಂದ್ ಮಾತು ಕೊಟ್ಟಿದ್ನಲ್ಲ, ನಾನು ಸುಳ್ಳು ಹೇಳಲ್ಲ ಅಂತ, ಆ ಸುಳ್ಳು ಹೇಳ್ತಿರ್ಲಿಲ್ವಂತೆ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಆ ಗುರುಗಳ ಉಪದೇಶ ಏನಿತ್ತು, ಸುಳ್ಳು ಹೇಳ್ಕೊಡುದು ಅನ್ನುವಂಥದ್ದು ನೆನಪಿಗೆ ಬಂದು ಯಾರಾದ್ರೂ ಏನಾದ್ರು ನೀನ್ ಏನಾದ್ರು ಕದ್ದ ಅಂದ್ರೆ ನಾನ್ ಕದ್ದೆ ಅಂತೇಳಿ ಅವ್ರ ವಸ್ತುಗಳನ್ನ ಅವ್ರು ಕೊಟ್ಬಿಡ್ತಿದ್ದಂತೆ. ಹಿಂಗೇ ನಡೀತಿತ್ತಂತೆ. ಇವನ್ ಕಳ್ತನ ಮಾಡೋದು, ಕಳ್ತನ ಮಾಡಿರೋರು ಯಾರಾದ್ರೂ ಏನಾದ್ರು ಕಳ್ತನ ಆಡಿದ್ರೆ ಇಡೀ ಊರಿನ ಜನ ಅವನ ಮನೆ ಹತ್ರ ಹೋಗೋದು, ಅವನ ಹತ್ರ ಕೇಳೋದು, ನೀನ್ ಕದ್ದಿದ್ಯಪ್ಪ ಅಂದ್ರೆ ಕದ್ದಿದ ತಕ್ಷಣ ನಾನ್ ಕದ್ದೆ ಅಂತ ಕೊಟ್ಬಿಡೋದು. ಹಿಂಗೇ ನಡೀತಂತೆ. ಅವನ್ ಜೀವನ ಕಷ್ಟ ಆಯ್ತಂತೆ. ಕಳ್ತನ ಮಾಡಿರುವಂತದ್ದನ್ನ ಇವನು ಅನುಭವಿಸ್ಲಿಕ್ಕೆ ಆಗಲ್ಲ. ಏನ್ ಮಾಡೋದು, ಸುಳ್ಳು ಹೇಳಕ್ಕಾಗಲ್ಲ, ಗುರುಗಳಿಗೆ ಮಾತು ಕೊಟ್ಟಿದ್ದೇನೆ, ಈ ಕಡೆ ಕಳ್ತನ ಮಾಡಿದ್ದು ದಕ್ತಾ ಇಲ್ಲ, ಏನ್ ಮಾಡೋದು ಅಂತೇಳಿ ಸ್ವಲ್ಪ ದಿನ ಆದ್ಮೇಲೆ ಕಳ್ತನವನ್ನ ಬಿಟ್ಬಿಟ್ಟು ದುಡಿಯುವಂಥದ್ದನ್ನ ಕಲ್ತ್ಕೊಂಡಂತೆ. ಮೈ ಬಗ್ಸಿ ಕಷ್ಟ ಮಾಡಿ ದುಡ್ಡು ತಿನ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದು ನಿಯತ್ತಿಂದ ಆ ಕೆಟ್ಟ ಚಾಳಿಯನ್ನ ಎಲ್ಲ ಹೋಗಿ ಮನಸ್ಸನ್ನ ಚೊಕ್ಕ ಮಾಡಿಕೊಂಡು ಧರ್ಮದಿಂದ ನೀತಿಯಿಂದ ಇದ್ದ ಅಂತ ಗುರುಗಳು ಹೇಳ್ತಾ ಇದ್ರು. ಅಂದ್ರೆ ಈ ನೇಮ ಅನ್ನುವಂಥದ್ದು, ಧರ್ಮ ಅನ್ನುವಂಥದ್ದು, ಇವೆಲ್ಲ ಯಾವ್ದಾದ್ರು ಒಂದನ್ನ ಭದ್ರವಾಗಿ ಇಟ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ ಅಂತ.
ಯಾವ್ದಾದ್ರು ಒಂದನ್ನ ಭದ್ರವಾಗಿ ಇಟ್ಕೋಬೇಕು. ಅಗ್ದಿರೋ ಕಡೆನೆ ಅಗಿಬೇಕು, ನೀರ್ ಬರುತ್ತೆ ಅಂತ. ಒಂದ್ ಕಡೆ ಅಗಿಬೇಕು, ಅಗದ್ರೆ ನೀರ್ ಬರುತ್ತೆ. ಇಲ್ಲೊಂದ್ ಹತ್ತಡಿ, ಅಲ್ಲೊಂದ್ ಹತ್ತಡಿ, ಅಲ್ಲೊಂದ್ ಹತ್ತಡಿ ಗುಂಡಿ ತೆಗೆದ್ರೆ ನೀರ್ ಬರಲ್ಲಪ್ಪ. ಒಂದೇ ಕಡೆ ಅಗಿ ನೀನು. ಒಂದೇ ತತ್ವವನ್ನ ಇಟ್ಕೋ. ಒಬ್ಬ ಗುರುವನ್ನ ಇಟ್ಕೋ, ಅವನು ಗುರುವಿನ ತತ್ವವನ್ನ ಆರಿಸ್ಕೋ, ಅದನ್ನೇ ದಿನವಿಡೀ ಜಪ ಮಾಡು, ಅವರನ್ನೇ ಫಾಲೋ ಮಾಡು. ಆಗ ನಿನಗೆ ಮೋಕ್ಷ ಸಿಗುತ್ತೆ. ಇಲ್ಲೂ ಕೇಳ್ತಿದ್ದಿ, ಅಲ್ಲೂ ಕೇಳ್ತಿದ್ದಿ, ಆ ತತ್ವವನ್ನು ಕೇಳ್ತಿದ್ದಿ, ಈ ತತ್ವವನ್ನು ಕೇಳ್ತಿದ್ದಿ, ಅದನ್ನು ಇಟ್ಕೋತಿ, ಇದನ್ನು ಇಟ್ಕೋತಿ, ಯಾವುದನ್ನು ನೀನು ಆಚರಣೆ ಮಾಡಲ್ಲ. ಆಚರಣೆ ಮಾಡದೆ ಕೇವಲ ಉಪದೇಶ ಕೊಟ್ರೆ ಉಪಯೋಗ ಇಲ್ಲ, ಆಚರಣೆ ಮಾಡಬೇಕು. ಸ್ವಯಂ ಆಚರಣೆ ಮಾಡದೆ ಇದ್ರೆ ಯಾವ ತತ್ವವೂ ಕೂಡ ಉಪಯೋಗಕ್ಕೆ ಬರಲ್ಲ. ಹಾಗಾಗಿ ಯಾವ್ದಾದ್ರು ಒಂದು ತತ್ವವನ್ನ ಇಟ್ಕೊಂಡು ಆ ತತ್ವವನ್ನ ಅನುಸಾರ ಮಾಡು, ಅದನ್ನ ದಿನವೂ ಕೂಡ ಆಚರಣೆ ಮಾಡು ಅನ್ನುವಂಥದ್ದು ಅವರ ವಿಚಾರಧಾರೆ ಆಗಿತ್ತು ಅಂತ. ಸುಮಾರು 10/10/1967 ಶುಕ್ರವಾರ ಗುರುಗಳು ದೇಹವನ್ನ ಬಿಡ್ತಾರಂತೆ. ಗುರುಗಳು ದೇಹವನ್ನ ಬಿಟ್ಟಾಗ ಒಂದು ವಿಶೇಷ ಘಟನೆ ನಡೆಯುತ್ತಂತೆ. ಅಲ್ಲಿ ಗೌರಜ್ಜಿ ಅಂತ ಒಬ್ರು ಇರ್ತಾರಂತೆ. ಮುಕುಂದೂರು ಸ್ವಾಮಿಗಳ ಸೇವೆಯನ್ನ ಮಾಡ್ಕೊಂಡು ಆಶ್ರಮದಲ್ಲಿ ಗೌರಜ್ಜಿ ಅಂತ ಇರ್ತಾರಂತೆ. ಮುಕುಂದೂರು ಸ್ವಾಮಿಗಳು ಶುಕ್ರವಾರ ಬೆಳಗ್ಗೆ ದೇಹವನ್ನ ಬಿಡ್ತಾರಂತೆ. ಆ ಗೌರಜ್ಜಿ ಇತ್ತಲ್ಲ, ಆ ಗೌರಜ್ಜಿ ಕಣ್ಣೀರ್ ಹಾಕೊಂಡು ಹೇಳ್ತಂತೆ, ನಾನು ಇಷ್ಟು ದಿನ ನೀನ್ ಸೇವೆ ಮಾಡಿದ್ದೀನಪ್ಪ, ಆದ್ರೆ ನನ್ನನ್ನು ಮಾತ್ರ ಬಿಟ್ಟು, ನನ್ನನ್ನು ಉಳಿಸ್ಬಿಟ್ಟು ನೀನ್ ಮಾತ್ರ ಆರ್ಕೊಂಡೆ. ನನ್ನ ನಿಂಗೆ ಏನು ಉಳಿದಂಗ್ ಮಾಡಿದ್ರೆ ಏನ್ ಕಳ್ಕೊತಿದ್ದೆ? ನನ್ನನ್ನು ನೀನ್ ಕರ್ಕೊಂಡು ಹೋಗ್ಬೇಕಿತ್ತಲ್ವಾ? ನಾನು ಇಲ್ಲಿ ಏನ್ ಮಾಡ್ಲಿ ನೀನ್ ಇಲ್ದೆ? ನನ್ನನ್ನು ಕರ್ಕೋಬೇಕಿತ್ತಲ್ವಾ ಅಂತೇಳಿ ಗೊಳೋ ಅಂತ ಅಳುತ್ತಂತೆ ಅಯ್ಯಮ್ಮ. ಆಗ ಅಲ್ಲಿದ್ದವರೆಲ್ಲ ನಡಿಯಮ್ಮ ಆ ಕಡೆ ನಡಿ, ಕರ್ಕೊಂತಾರೆ ಟೈಮ್ ಬಂದಾಗ ಅಂತೇಳಿ ಎಲ್ರು ಕೂಡ ಅವರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ. ಆ ದೇಹ ಇತ್ತಂತೆ, ಗುರುಗಳ ದೇಹ ಹೊರಗಡೆ ಇತ್ತಂತೆ, ಆಶ್ರಮದ ಹೊರಗಡೆ ಇದ್ದಾಗ ದೇಹವನ್ನ ನೋಡ್ತಾ ದೇಹದ ಮೇಲೆ ಬಿದ್ದು ಅಳ್ತಾ ಇತ್ತಂತೆ ಗೌರಜ್ಜಿ. ಆಗ ಗೌರಜ್ಜಿಯನ್ನ ಬಿಡಮ್ಮ, ಈ ಕಡೆಗೆ ಹೋಗಮ್ಮ ಅಂತೇಳಿ ಆ ಕಡೆ ಅಕ್ಕಪಕ್ಕ ಗುರುಬಂಧುಗಳು ಕರ್ಕೊಂಡು ಹೋದಾಗ ಒಳಗಡೆ, ಆಶ್ರಮದ ಒಳಗಡೆ ಗುರುವಿನ ಫೋಟೋ ಇತ್ತಂತೆ, ಮುಕುಂದೂರು ಸ್ವಾಮಿಗಳ ಫೋಟೋ. ಆ ಮುಕುಂದೂರು ಸ್ವಾಮಿಗಳ ಫೋಟೋ ಇದ್ದಾಗ ಆ ಫೋಟೋ ಮುಂದೆ ಹೋಗಿ ತಲೆಯನ್ನ ಆ ಗುರುಗಳ ಪಾದದ ಹತ್ರ ಇಟ್ಟಂತಹ ಗೌರಜ್ಜಿ ಮತ್ತೆ ತಲೆಯನ್ನ ಎತ್ತಲೇ ಇಲ್ವಂತೆ, ದೇಹ ಹೋಗಿತ್ತಂತೆ. 5 ನಿಮಿಷದ ಹಿಂದೆ ಮಾತಾಡದಂತ ಗೌರಜ್ಜಿ ಇನ್ನು 5 ನಿಮಿಷದ ನಂತರ ಆಕೆ ಇರ್ಲಿಲ್ಲ. ಅಂದ್ರೆ ಗುರು ಭಕ್ತಳ ಅಭಿಲಾಷೆಯನ್ನ ನೆರವೇರಿಸಿದ್ದಾನೆ ಅನ್ನುವಂಥದ್ದು. ಅದಾದ್ಮೇಲೆ ಇವರ ಸಮಾಧಿಯನ್ನ, ಭಕ್ತಳ ಸಮಾಧಿಯನ್ನ ಮೊದಲು ಮಾಡಬೇಕು, ಅದಾದ್ಮೇಲೆ ಗುರುವಿನ ಸಮಾಧಿಯನ್ನ ಮಾಡಬೇಕು ಅಂತ ಯಾರೋ ಒಬ್ಬರು ಸಾಧುಗಳು ಹೇಳ್ತಾರಂತೆ. ಅದರಂತೆ ಗೌರಜ್ಜಿಯ ಶವ ಸಂಸ್ಕಾರವನ್ನ ಮೊದಲು ಆಶ್ರಮದ ಆವರಣದಲ್ಲೇ ಮಾಡಿ ಇನ್ನೊಂದು ಕಡೆಗೆ ಸ್ವಾಮಿಗಳ ಶವ ಸಂಸ್ಕಾರವನ್ನ ಮಾಡಿದ್ರು ಅಂತ ಮಾಹಿತಿ ಸಿಗುತ್ತೆ. ಇದು ಮುಕುಂದೂರು ಸ್ವಾಮಿಗಳ ಬಗ್ಗೆ ನಾನು ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಸುಮಾರು 1 ವಾರದಿಂದಲೂ ಕೂಡ ಪ್ರಯತ್ನ ಪಟ್ಟಿದ್ದೀನಿ. ಪ್ರಯತ್ನ ಪಟ್ಟಾಗ ಸಿಕ್ಕಂತ ಚೂರು ವಿಚಾರಗಳನ್ನ ಕಲೆ ಹಾಕಿ ನಾನು ಹೇಳುವಂತ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಇದರಲ್ಲಿ ಏನಾದ್ರೂ ದೋಷಗಳಿದ್ರೆ, ತಪ್ಪುಗಳಿದ್ರೆ ಅದನ್ನ ದಯವಿಟ್ಟು ಎಲ್ರೂ ಕ್ಷಮಿಸ್ಬೇಕು ಅಂತೇಳಿ, ಏನಾದ್ರೂ ಇದ್ರೆ ಏನು ಅನ್ಕೊಳ್ದಿರ ಕ್ಷಮಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನನ್ನ ನಮಸ್ಕಾರ. ಇಷ್ಟೊತ್ತು ಮುಕುಂದೂರು ಸ್ವಾಮಿಗಳ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ನಿಖಿಲ್ ಅವ್ರೆ. ಆ ತತ್ವಗಳನ್ನ ಬಹಳ ಅರ್ಥಗರ್ಭಿತವಾದ ಅವ್ರ ಮಾತುಗಳು, ಆ ಒಂದು ಸಾಮಾನ್ಯ ಭಾಷೆಯಲ್ಲಿ ಅದು ಎಷ್ಟೊಂದು ತತ್ವ ತುಂಬಿರೋ ಅದು ಅರ್ಥಗರ್ಭಿತವಾದ ಮಾತುಗಳನ್ನ ನೀವು ಅದನ್ನ ನಮ್ಗೆ ಅವ್ರು ಹೇಳಿದ್ದನ್ನ ತಿಳಿಸ್ಕೊಟ್ರಿ. ಹಾಗೆ ನೀವು ಒಂದ್ ಮಾತು ಹೇಳಿದ್ರಿ, ಪವಾಡಗಳ ಹಿಂದೆ ಜಾಸ್ತಿ ಬೇಗ ರುಚಿಸೋದು ನಮಗ್ ಪವಾಡಗಳು, ತತ್ವಗಳಲ್ಲ ಅಂತ. ಅದು ಖಂಡಿತ ಹೌದು. ಆದ್ರೆ ತತ್ವಕ್ಕೋಸ್ಕರ ನಾವು ಗುರುವನ್ನ ಹಿಡಿಬೇಕು ಅಂತ ನೀವ್ ಹೇಳಿದ್ರಿ. ಈಗೆಲ್ಲ ಹಲವಾರು ವಿಷಯಗಳು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಎಲ್ಲರ ಪರವಾಗಿ ನಾನು ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಾದ್ರೂ ಮಾತಾಡೋದಿದ್ರೆ, ಏನಾದ್ರು ಹೇಳೋದಕ್ಕೆ ಇಷ್ಟಪಟ್ರೆ ಮಾತಾಡಿದ್ರೆ. ನಮಸ್ಕಾರ. ನಿಖಿಲ್ ಬಹಳ ಚೆನ್ನಾಗಿತ್ತು. ಅದು ಒಂದು 4-5 ಸಲ ಓದಿರ್ಬೋದೇನಪ್ಪ, ಎದ್ದಾಗೆಲ್ಲ ಐತೆ. ಆದ್ರೆ ಪ್ರತಿ ಸಲ ಓದಿದಾಗ್ಲೂ ಏನೋ ಒಂದು ಹೊಸ ಬೆಳಕು. ಅದೇ ರೀತಿ ಇವತ್ತಿನ ಪ್ರವಚನ ಕೇಳಬೇಕಾರಂತೂ ತುಂಬಾ ರಸಮಯವಾಗಿತ್ತು. ಮತ್ತೆ ಅದನ್ನೆಲ್ಲ ಮೆಲ್ಕ್ ಹಾಕಿದ್ದು ತುಂಬಾ ಖುಷಿ ಆಯ್ತು. ಮತ್ತೆ ಎಷ್ಟೋ ಸಂಗತಿಗಳು ತುಂಬಾ ಚೆನ್ನಾಗಿತ್ತು. ಅದ್ದಿದ್ ಕಡೆನೆ ಆಗಿದ್ರೇನೆ ನೀರು ಬರೋದು, ಈ ತರದ್ದೆಲ್ಲ ಬಹಳ ಬಹಳ ಮನೋಜ್ಞವಾಗಿತ್ತು. ಏತನ್ ಮಧ್ಯೆ ನಂದೇನಾರ ಮೈಕ್ ಓಪನ್ ಆಗಿ ಡಿಸ್ಟರ್ಬೆನ್ಸ್ ಆಗಿದ್ರೆ ಕ್ಷಮೆ ಇರ್ಲಿ. ನನ್ಗೆ ಗೊತ್ತಾಗಿರ್ಲಿಲ್ಲ ನನ್ನ ಮೈಕ್ ಆನ್ ಆಗೋಗಿತ್ತು ಅಂತ. ಇಲ್ಲಿ ಸುತ್ತಮುತ್ತ ಒಂದ್ ಸ್ವಲ್ಪ ಮಾತುಕತೆ ನಡೀತಿತ್ತು. ಬೇರೆಯವ್ರಿಗೆಲ್ಲ ಹೇಳ್ತೀನಿ, ನಿಮ್ಗೆ ಏನಾರ ಡಿಸ್ಟರ್ಬ್ ಆಗಿದ್ರೆ ಕ್ಷಮೆ ಇರ್ಲಿ. ಹಾಗೇನು ಅನ್ನಿಸ್ಲಿಲ್ಲ. ಹಾ ಆಯ್ತು. ಓಕೆ, ತುಂಬಾ ತುಂಬಾ ಚೆನ್ನಾಗಿತ್ತು. ಇದೇ ರೀತಿ ಬಂದು
ವಿಚಾರಗಳನ್ನ ತಿಳಿಸ್ಕೊಡ್ತಾ ಇರಿ. ನಮ್ ಗುರುನಾಥರದ ವಿಚಾರನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರಿ ಹಿಂದೆ. ಅದೇ ಗುರುಗಳ ವಿಚಾರಗಳು ಸಾಕಷ್ಟಿದೆ, ಆದ್ರೆ ಬೇರೆ ಗುರುಗಳ ವಿಚಾರ ಕೊಟ್ರೆ ಮಾತಾಡ್ಬೋದಿತ್ತೇನೋ. ಆದ್ರೆ ಮೇಡಮ್ ಮುಕುಂದೂರು ಸ್ವಾಮಿಗಳು ಕೊಟ್ರು. ಮುಕುಂದೂರು ಸ್ವಾಮಿಗಳ ಬಗ್ಗೆ ನಾನು ಎಲ್ಲೇ ಹುಡುಕಿದ್ರು ಮಾಹಿತಿ ಸಿಗೋದೇ ಚೂರು ಚೂರು. ಆ ಚೂರು ಚೂರಲ್ಲಿ ನಾನು ನನ್ಗೆ ಎಷ್ಟು ಗೊತ್ತಿದೆ ಅದನ್ನ ಹೇಳಿದ್ದೀನಿ. ಬೇರೆ ವಿಚಾರಗಳು ಯಾವ್ದಾದ್ರು ಸಿಕ್ಕಿದಾಗ ಸಮಯ ನಾನು ಅಡ್ಜಸ್ಟ್ ಮಾಡ್ಕೊಂಡು ನಾನು ಮಾತಾಡ್ತೀನಿ. ಧನ್ಯವಾದಗಳು. ಆ ಚೂರ್ ಚೂರೇ ಅಮೃತದ ಹನಿಗಳಾಗಿದ್ದು ಬಹಳ ಚೆನ್ನಾಗಿತ್ತು. ಹೌದು, ಚೂರು ಚೂರು ಅನ್ನೋದು ಇದು 1 ಗಂಟೆ ಹಾಗೆ ಕಳೆದೋಯ್ತು ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು. ಇನ್ಯಾರಾದ್ರೂ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ನಿಖಿಲ್ ಅವರೇ, ಹಲೋ, ನಮಸ್ತೆ ನಿಖಿಲ್. ನಮಸ್ತೆ ನಮಸ್ತೆ. ಹಲೋ, ಕೇಳಿಸ್ತಾ ಇದೆ, ಹೇಳಿ ಹೇಳಿ ಸರ್. ಬಹಳ ಚೆನ್ನಾಗಿತ್ತು ಪ್ರವಚನ ನಿಖಿಲ್ ಅವರೇ. ತುಂಬಾ ಅದ್ಭುತವಾಗಿತ್ತು. ಅದರ ಮುಕುಂದರು ಸ್ವಾಮಿಗಳದ್ದು ಎಷ್ಟು ಸರಳವೋ ಅಷ್ಟು ಅರ್ಥಗರ್ಭಿತ. ತುಂಬಾ ಚೆನ್ನಾಗಿತ್ತಪ್ಪ. ಧನ್ಯವಾದ. ಹಲೋ, ಮುಕುಂದೂರ್ ಸ್ವಾಮಿಗಳು ಬಹಳ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇರ್ತಾರೆ ಮುಕುಂದೂರ್. ಬಹಳ ಚೆನ್ನಾಗಿತ್ತು, ತುಂಬಾ ಇನ್ಯಾರಾದ್ರೂ ಮಾತಾಡೋದಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ ನಿಖಿಲ್ ಅವ್ರೆ. ನಮಸ್ತೆ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಸಕ್ರಾಯಪಟ್ಟಣ ಗುರುಗಳ ಬಗ್ಗೆ ಹೇಳಿದ್ರಿ, ಅದು ಸಹ ನೆನಪಾಯ್ತು. ಇವತ್ ನೀವು ಬಂದಿದ್ದು ತತ್ವಗಳ ಬಗ್ಗೆ ಮಾತಾಡಿದ್ದು. ಮುಕುಂದರ್ ಸ್ವಾಮಿಗಳ ಬಗ್ಗೆ ಕೇಳ್ತಾ ಇರ್ಬೇಕಾರೆ ನನ್ಗೊಂದು ಶೀರ್ಷಿಕೆ, ಅದು ಏಗ್ದಾಗೆಲ್ಲ ಐತೆ ಯಾಕಿತ್ತು ಅನ್ನೋದು ಒಂದು ನನಗೆ ಕುತೂಹಲ ಇತ್ತು. ಏಗ್ದಾಗೆಲ್ಲ ಐತೆ ಬಹಳ ಒಂಥರ ಆಕರ್ಷಕವಾದ ವರ್ಡು. ಅದು ನಾನು ಓದ್ದಾಗ ಗೊತ್ತಾಯ್ತು, ಯೋಗದಲ್ಲಿ ಎಲ್ಲ ಇದೆ ಅಂತ. ಅದು ಸಿದ್ಧಿಗಳಿಂದ ಅವರು ಹೊರಗಡೆ ಬಂದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದು ಅಂತ ಗೊತ್ತಾಯ್ತು. ಆಮೇಲೆ ಇವತ್ತೆಲ್ಲ ಅವ್ರ ಬಗ್ಗೆ ತತ್ವಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ, ಬಹಳ ಮನಸ್ಸಿಗೆ ಹಿಡಿಸ್ತು. ಆಮೇಲೆ ಇದ್ರಲ್ಲಿ ಒಂದು ವರ್ಡು ಇಷ್ಟ ಆಗಿದ್ದು, ಇನ್ನೊಂದು ಓದ್ತಾ ಇರ್ಬೇಕಾರೆ ಗರಾ ಬಿಟ್ರೇನೆ ಗುರು ನೋಡಪ್ಪ ಅಂತ ಒಂದು ನನಗೆ ಬಹಳ ಇಷ್ಟ ಆಗಿತ್ತು ಈ ಪುಸ್ತಕದಲ್ಲಿ. ಹೌದು, ತುಂಬಾ ಚೆನ್ನಾಗಿತ್ತು ಸರ್. ಆಕ್ಚುಲಿ ಕೇಳಿದ್ದು ಧನ್ಯವಾದಗಳು, ನಮ್ಮ ಸತ್ಸಂಗಕ್ಕೆ ಬಂದಿದ್ದು ಧನ್ಯವಾದಗಳು. ಅದೇ ಗುರುಗಳು ಒಂದ್ಸರಿ ಮಾತಾಡ್ಬೇಕಿದ್ರೆ ಹೇಳ್ತಾರಂತೆ, ಸಾವುಕಾರಂತವ ದುಡ್ಡಿರೋದು, ಸನ್ಯಾಸಿತವ ಸಿದ್ಧಿ ಇರೋದು ಎರಡು ಒಂದೇ ಕಣೋ ಮಗ. ಈ ಸಾವುಕಾರನಿಗೆ ಅಹಂಕಾರ ಬಿಟ್ಟಿಲ್ಲ, ಈ ಇವನ್ಗೂ ಕೂಡ ಈ ಸಿದ್ಧಿಗಳ ಮದ ಇಳ್ದಿಲ್ಲ. ಎಷ್ಟು ಖರ್ಚಾದ್ರೂ ಕೂಡ ನಿನ್ ಮನೆತನ ನಾಶ ಮಾಡ್ತೀನಿ ಅಂತ ಸಾವುಕಾರ ಹೇಳಿದ್ರೆ, ಈ ಸನ್ಯಾಸಿ ಏನ್ ಮಾಡ್ತಾನೆ? ಸನ್ಯಾಸಿ ಅಂದ್ರೆ ಎಲ್ರೂ ಅಲ್ಲ, ಯಾರು ಸಿದ್ಧಿಗಳ ಹಿಂದೆ ಹೋಗಿರ್ತಾರೆ, ಸಿದ್ಧಿಗಳನ್ನ ಬೆನ್ನಟ್ಕೊಂಡು ಹೋಗಿರ್ತಾರೆ ಅಂತ ಸನ್ಯಾಸಿಗಳು ಒಂದ್ ಬಿರುಗಣನ ಬಿಟ್ಟು ನಿನ್ನನ್ನ ಸುಟ್ಟಾಕ್ಬಿಡ್ತೀನಿ ಅಂತಾನೆ. ಇಬ್ರಿಗೂ ಗರ ಬಿಟ್ಟಿಲ್ಲ. ಗರ ಅಂದ್ರೆ ಅಹಂಕಾರ ಅಂತ. ಗರ ಬಿಟ್ಟಿಲ್ಲ, ಗರ ಬಿಟ್ರೇನೆ ಗುರು ನೋಡಪ್ಪ ಅಂತ. ನೋಡಿ ಅರ್ಥ ಎಷ್ಟಿದೆ ಅಂದ್ರೆ, ಗರ ಬಿಟ್ರೇನೆ ಗುರು ನೋಡಪ್ಪ ಅಂತ. ಇದು ನನಗೆ ಬಹಳ ಇಷ್ಟ ಆಗಿತ್ತು, ತಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ಗರ ಬಿಟ್ರೇನೆ ಗುರು ನೋಡಪ್ಪ, ಗುರು ನೋಡಪ್ಪ ತುಂಬಾ ಚೆನ್ನಾಗಿದೆ. ಅದನ್ನ ಹೇಳ್ಬೇಕು ಅಂತಿದ್ದೆ, ಅದನ್ನ ಮರ್ತ್ಬಿಟ್ಟೆ ನಾನು. ಧನ್ಯವಾದಗಳು ತಮ್ಗೆ. ಧನ್ಯವಾದ. ಶಾಸ್ತ್ರಿಗಳು ಮುಕುಂದೂರ್ ಸ್ವಾಮಿಗಳು ಬೆಟ್ಟ ಹತ್ತುತ್ತಾ ಇರ್ತಾರೆ. ಇಬ್ರು ಒಂದ್ ಬೆಟ್ಟದ ಮೇಲೆ ಅವಾಗ ಕೃಷ್ಣ ಶಾಸ್ತ್ರಿ ಅವಾಗ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಮುಕುಂದೂರ್ ಏನೋ ಹಸಿವಾಯ್ತೇನೋ. ಅವ್ರ ಬಾರಿ ಗ್ರಾಮ್ಯ ಭಾಷೆ ತುಂಬಾ ಚಂದ. ಸ್ವಾಮೀಜಿ ಅಂತಾರೆ. ಅವಾಗ ಕೈಯಲ್ಲಿ ಹಾಗೆ 2 ಬಾಳೆಹಣ್ಣು ಬಂದ್ಬಿಡತ್ತೆ. ಕೃಷ್ಣ ಶಾಸ್ತ್ರಿಗಳಿಗೆ ಕೊಡ್ತಾರೆ, ತಿನ್ನು ಮೊದ್ಲು ಹಸಿವೆ ನೀಗಿಸ್ಕೊಂತ. ಅದೆಲ್ಲ ಬಹಳ ಚೆನ್ನಾಗಿದೆ. ಹೌದು, ಅದೇ ರೀತಿ ಬೆಟ್ಟದ ಮೇಲೆ ಎಳ್ನೀರ್ ತರಿಸ್ತಾರೆ. ಈ ತರದ ಎಷ್ಟೋ ಸನ್ನಿವೇಶಗಳನ್ನ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಬಳಸಿದ್ದಾರೆ. ಅದು ಅಂತಾರೆ, ಅಲ್ಲಿ ಮೇಲ್ ತೆಂಗಿನ ಮರ ಎಲ್ಲಿರಕ್ ಸಾಧ್ಯ ಅಂತದ್ದು, ಅಲ್ಲೆಲ್ಲೋ ಎಳ್ನೀರು ಯಾರೋ ಕಿತ್ತಿಟ್ಟಿರೋ ತರ. ಈ ತರದ್ದೆಲ್ಲ ತುಂಬಾ ಪ್ರಸಂಗಗಳು ಚೆನ್ನಾಗಿವೆ. ಹೌದು, ಆ ಬಾಳೆಹಣ್ಣನ್ನ ನೋಡ್ತಾರಂತೆ ಕೃಷ್ಣ ಶಾಸ್ತ್ರಿಗಳು. ಆ ಬಾಳೆಹಣ್ಣು ಯಾವ್ದು ಕೂಡ ಫ್ರೆಶ್ ಆಗೇ ಇರುತ್ತಂತೆ, ಮೃದುವಾಗೇ ಇರುತ್ತಂತೆ. ಯಾವ್ದು ಕೂಡ ಈಗ ಬೆಟ್ಟದಿಂದ ಕೆಳಗಡೆಯಿಂದ ಇವರು ಹೋದ್ರೆ ತಕೊಂಡೋಗಿದ್ರೆ ಅದೇನಾಗ್ಬೇಕು, ಸ್ವಲ್ಪ ಫ್ರೆಶ್ನೆಸ್ ಇರಲ್ಲ ಅದು. ಆದ್ರೆ ಗುರುಗಳು ಕೊಟ್ಟಂತಹ ಸಂದರ್ಭದಲ್ಲಿ ಬಾಳೆಹಣ್ಣನ್ನ ಫ್ರೆಶ್ ಆಗಿರುತ್ತಂತೆ ಬಾಳೆಹಣ್ಣು. ಅದನ್ನ ನೋಡಿ ಹೇಳ್ತಾರಂತೆ ಕೃಷ್ಣ ಶಾಸ್ತ್ರಿಗಳು, ಗುರುಗಳೇ ಎಲ್ಲಿಂದ ಬಂತು ಈ ಬಾಳೆಹಣ್ಣು ಅಂತ. ಆಗ ಯಾರೋ ಹೇಳ್ತಾರಂತೆ, ಅಲ್ಲಿ ಯಾರೋ ಇದ್ದ ಮಧ್ಯದಲ್ಲಿ ಒಬ್ಬ ಸಿಕ್ಕದ, ಅವ್ನ್ ಕೊಟ್ಟ ಅಂತ. ಮಧ್ಯದಲ್ಲಿ ನಾನು ನಿಮ್ ಜೊತೆಲೆ ಇದ್ದೀನಲ್ಲ, ಯಾರು ಸಿಕ್ಕಿಲ್ವಲ್ಲ, ಯಾರು ಕೊಟ್ರು ಅಂತ.
ಅಯ್ಯೋ ಯಾರೋ ಒಬ್ಬ ಇದ್ದ, ಅವ್ನ್ ನೆನ್ನೆನೂ ಇದ್ದ, ಇವತ್ತು ಇದ್ದಾನೆ, ಅವ್ನ್ ಮುಂದೆನೂ ಇರ್ತಾನೆ, ಅವನ್ ಬಗ್ಗೆ ಬಿಡೋ ಅಂತೇಳಿ ಮಾತನ್ನ ಡೈವರ್ಟ್ ಮಾಡ್ತಾರಂತೆ. ಅಂದ್ರೆ ಎಷ್ಟೋ ಘಟನೆಗಳು, ಇಂತಹ ಎಷ್ಟೋ ಘಟನೆಗಳನ್ನ ಇವೆಲ್ಲವೂ ಕೂಡ ಪವಾಡ ರೀತಿಯಲ್ಲಿ ಅವರು ಮಾಡಿದ್ರು ಕೂಡ ಯಾವತ್ತೂ ಕೂಡ ಅವರು ನಾನು ಮಾಡ್ದೆ ಅಂತ ಹೇಳ್ದವ್ರಲ್ಲ, ಸಿದ್ಧಿಗಳ ಹಿಂದೆ ಹೋದವ್ರಲ್ಲ. ಮುಕುಂದೂರು ಸ್ವಾಮಿಗಳಾಗ್ಲಿ ಅಥವಾ ಸಾಧಕರು ಯಾರು ಕೂಡ ಸಿದ್ಧಿಗಳ ಹಿಂದೆ ಹೋಗುವಂತವ್ರಲ್ಲ. ಸಿದ್ಧಿಗಳು, ನಮ್ ಗುರುಗಳು ಹೇಳ್ತಾ ಇದ್ರು, ಸಿದ್ಧಿಗೆ ಬೆಲೆಯನ್ನ ಕೊಡಬಾರ್ದು, ಸಿದ್ಧಿಗೆ ಕವಡೆ ಕಾಸಷ್ಟು ಬೆಲೆಯನ್ನ ಕೊಡದೇ ಇರೋನು ಮೇಲಕ್ಕೇರ್ತಾನೆ ಅಂತ ವೆಂಕಟಾಚಲ ಅವಧೂತರು ಹೇಳ್ತಾ ಇದ್ದಂಥದ್ದು. ಸಿದ್ಧಿಗೆ ಯಾರು ಬೆಲೆ ಕೊಡ್ತಾರೆ ಅವರು ಮೇಲ್ ಹೋಗಲ್ಲ, ಅಲ್ಲೇ ಸ್ಟಿಕ್ ಆಗ್ತಾರೆ ಅಂತ. ಹಾಗಾಗಿ ಸಿದ್ಧಿಗಳು ಇವೆಲ್ಲವೂ ಕೂಡ ನಮ್ಮವಲ್ಲ, ಕೀರ್ತಿ ಇವೆಲ್ಲವೂ ಕೂಡ ನಮ್ಮವಲ್ಲ, ಇವೆಲ್ಲವೂ ಕೂಡ ಪಕ್ಕದ ಮನೆವು. ಸಿದ್ಧಿಗಳು, ಸಿದ್ಧಿ ಪ್ರಸಿದ್ಧಿ ಇವೆಲ್ಲ ನಮ್ಮವಲ್ಲ ಇವು. ಅವ್ ಹಿಂದೆ ನಾವು ಹೋಯ್ತು ಅಂತ ಹೇಳಿದ್ರೆ, ಸಿದ್ಧಿ ಮತ್ತೆ ಪ್ರಸಿದ್ಧಿ ಇವ್ರ ಎರಡರಿಂದ ಹೋಯ್ತು ಅಂತ ಹೇಳಿದ್ರೆ ಆಧ್ಯಾತ್ಮದಲ್ಲಿ ನಮಗೆ ಏಳಿಗೆ ಅನ್ನುವಂಥದ್ದು, ಸಾಧನೆ ಸಿಗಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತ ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ಹೀಗೇನೆ ದಯವಿಟ್ಟು ಬಂದು ಮತ್ತೆ ಮತ್ತೆ ಹೀಗೆ ವಿಚಾರ, ಒಳ್ಳೆ ಅದ್ಭುತವಾದ ವಿಚಾರಗಳನ್ನ, ಗುರುಗಳ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇರಿ ಅಂತ ಎಲ್ಲರ ಪರವಾಗಿ ನಿಖಿಲ್ ಅವ್ರಿಗೆ ನಾನು ಕೇಳ್ತೀನಿ. ನಿಮ್ಗೆ ಬಿಡುವಾದಾಗ ಖಂಡಿತ ಬನ್ನಿ ನಮ್ ಸತ್ಸಂಗಕ್ಕೆ. ಚೆನ್ನಾಗಿರುತ್ತೆ ಈ ತರದೆಲ್ಲ ಸದ್ಭಕ್ತರೆಲ್ಲ ಸೇರಿ ಒಂದು ಗುರುಗಳಿನ ವಿಚಾರ ಕೇಳೋದೇ ಒಂದು ಹಬ್ಬ. ಹುಣ್ಮೆ ದಿನ ಎಲ್ಲ ಸೇರ್ತಿದ್ರು ಅಂತ ಹೇಳಿದ್ರಲ್ಲ, ಹಾಗೆ ಈಗ ಪ್ರತಿ ಶನಿವಾರ ಈ ತರ ಒಂದು ಸೇರಿ ಒಂದು ಗುರುಗಳ ವಿಚಾರನ ಹಂಚ್ಕೊಳ್ಳೋದು ಇದು ಒಂದು ಹಬ್ಬ ತರ ಆಗತ್ತೆ. ಹೌದು, ತುಂಬಾ ಯಾಕೆಂದ್ರೆ ಧನ್ಯವಾದಗಳು. ಇವತ್ತಿನ ಇದ್ರಲ್ಲಿ ಇಂತಹ ಸತ್ಸಂಗಗಳು ನಡೆಸೋದೇ ಕಷ್ಟ. ಈಗ ನೋಡಿ, ಸುಮಾರು 1975-77 ಆಸುಪಾಸಿನಲ್ಲಿ ಸುಮಾರು ಸಾವಿರಾರು ಜನ ಮುಕುಂದೂರು ಅನ್ನುವಂತ ಒಂದು ಕುಗ್ರಾಮದಲ್ಲಿ ಸೇರ್ತಾ ಇದ್ರಂತೆ. ಆದ್ರೆ ಈಗಿನ ಪೀಳಿಗೆನವರ ಜನ ಒಂದ್ 5 ಜನ ಬರಲ್ಲ, 5 ಜನ ಸೇರ್ಕೊಳ್ಳಲ್ಲ. ಅದೇ ಈ ಸೀರಿಯಲ್ಗಳಿಗೆ, ಈ ರಿಯಾಲಿಟಿ ಶೋಗಳಿಗೆ ನಮ್ಮ ಜನ ತೋರಿಸುವಷ್ಟು ಆಸಕ್ತಿಯನ್ನ ಈ ಸತ್ಸಂಗಗಳಿಗೆ ತೋರಿಸಲ್ಲ. ಅದು ಇವತ್ತಿನ ವಾಸ್ತವ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆದ್ರೆ ಇಂತಹ ಸತ್ಸಂಗಗಳು ಏನಿದೆ ಇವು ನಡಿಬೇಕು, ಹೆಚ್ಚಾಗಬೇಕು. ಇಂತಹ ಸತ್ಸಂಗಗಳು ಹೆಚ್ಚಾದಾಗ ನಮ್ಗೆ ಏನಾಗುತ್ತೆ, ನಮ್ಮ ಸಾಧನೆಗೆ ಇವೆಲ್ಲವೂ ಕೂಡ ಮೆಟ್ಲಾಗ್ತವೆ ಅಂತ ನಾನು ಅನ್ಕೋತೀನಿ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಈಗ ಎಷ್ಟೋ ಗುರುಗಳು, ಮುಕುಂದೂರು ಸ್ವಾಮಿಗಳು ಆಗೋದ್ರು, ಸುಮಾರು ಗುರುಗಳು, ಈ ಚಿದಂಬರ ಸ್ವಾಮಿಗಳು, ಶಂಕರಲಿಂಗ ಭಗವಾನ್ ಸರಸ್ವತಿ ಸ್ವಾಮಿಗಳು, ಇವೆಲ್ಲರೂ ಕೂಡ ಆಗೋದ್ರು ಕೂಡ ಎಷ್ಟೋ ಜನಕ್ಕೆ ಅವ್ರ ಬಗ್ಗೆ ಮಾಹಿತಿನೇ ಇರಲ್ಲ. ನಾವು ಅದೇ ಊರಲ್ಲಿ ಇರ್ತೀವಿ, ಅದೇ ಆಶ್ರಮದ ಮುಂದೆನೆ ಹೋಗ್ತಾ ಇರ್ತೀವಿ, ಆದ್ರೂ ಕೂಡ ಅವ್ರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡಿರಲ್ಲ. ಇಂತಹ ಸಂದರ್ಭದಲ್ಲಿ ಆಗಿ ಹೋಗಿರುವಂತಹ ಇಂತಹ ಸಿದ್ಧಿ ಪುರುಷರ ಬಗ್ಗೆ ನಾವು ತಿಳಿಸುವಂತ ಪ್ರಯತ್ನವನ್ನ ಮಾಡಿದಾಗ ಬಹುಶಃ ಅದು ಅಲ್ಲಲ್ಲಿ ಯಾರ್ಯಾರಿಗೆ ಯೋಗ ಇರುತ್ತೋ, ಈ ಗುರುಗಳು ಹೇಳ್ದಾಗ ಏಗ್ದಾಗೆಲ್ಲ ಐತೆ ಅಂತ, ಯಾರ್ಯಾರಿಗೆ ಯೋಗ ಇರುತ್ತೋ ಅವ್ರವ್ರಿಗೆ ತಲುಪುತ್ತೆ, ಯಾರ್ಯಾರಿಗೆ ಸುಕೃತ ಇರುತ್ತೋ ಅವ್ರವ್ರಿಗೆ ತಲುಪಿ, ಮಾತಿಂದ ಮಾತಿಗೆ ತಲುಪಿ ಗುರುವಿನ ತತ್ವ ಏನಿದೆ ಆ ತತ್ವಗಳು ಎಲ್ಲೆಡೆ ಹರಡುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಂತಹ ಸತ್ಸಂಗಗಳು ಜಾಸ್ತಿ ಆಗ್ಬೇಕು, ಸತ್ಸಂಗಕ್ಕೆ ಸೇರ್ತಕ್ಕಂಥವ್ರು ಕೂಡ ಜಾಸ್ತಿ ಆದಾಗ ತತ್ವವನ್ನ ಪ್ರಚಾರ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಸತ್ಸಂಗಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮೇಡಮ್ಗೆ ಮತ್ತೆ ಕೇಳಿದಂತಹ ಭಾಗವಹಿಸಿದಂತ ಎಲ್ರಿಗೂ ಕೂಡ ಗುರುಗಳು ಅಖಂಡ ಗುರುಭಕ್ತಿಯನ್ನ ಕೊಡ್ಲಿ ಅಂತೇಳಿ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು ನಿಖಿಲ್ ಅವರೇ. ಇವತ್ತಿನ ಸತ್ಸಂಗಕ್ಕೆ ಬಂದ ತಮ್ಮೆಲ್ಲರಿಗೂ ನನ್ನ ವಂದನೆಗಳು, ನಮಸ್ಕಾರಗಳು. ಈ ದಿನ ಸತ್ಸಂಗವನ್ನ ಒಂದು ಶಾಂತಿ ಮಂತ್ರದೊಂದಿಗೆ ಮುಗಿಸೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರ್ಲಿಂಗ. ನಮಸ್ತೆ. ಶಂಕರ್ಲಿಂಗ. ಜೈ ಶಂಕರ್ಲಿಂಗ. ಜೈ ಶಂಕರ್ಲಿಂಗ.